ಹಾಯ್ ಹೇಳೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ್, ವಿಡಿಯೋ RRB ಗ್ರೂಪ್ ಟಿಗೆ ಸಂಬಂಧಪಟ್ಟಂತೆ ಮತ್ತೊಂದು ಪ್ರಶ್ನೆ ಪತ್ರಿಕೆ ನೋಡ್ತಾ ಹೋಗೋಣ. ಸೊ ಫಸ್ಟ್ ಕ್ವಶನ್ ಈ ರೀತಿ ಇದೆ. ಹಾಯ್ ಹೇಳೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ್, ವಿಡಿಯೋ ಒಂದು ಮಾದರಿ ಪ್ರಶ್ನೆ ಪತ್ರಿಕೆನ ನೋಡ್ತಾ ಹೋಗೋಣ. ಸೊ ಎಲ್ಲ ಎಕ್ಸಾಮ್ಸ್ಗೆ ಯೂಸ್ ಆಗ್ತಕ್ಕಂಥ ಮಾದರಿ ಪ್ರಶ್ನೆ ಪತ್ರಿಕೆ ಅಂತ ಹೇಳ್ಬಹುದಾಗಿತ್ತು. ಸೊ ಫಸ್ಟ್ ಕ್ವಶನ್ ಈ ರೀತಿ ಇದೆ. ಈ ಕೆಳಗಿನಲ್ಲಿ ಸರಿಯಾದ ಹೇಳಿಕೆಗಳನ್ನು ಗುರುತಿಸಿ ಅಂತ ಕೊಟ್ಟಿದ್ದಾರೆ. ಎರಡು ಆಪ್ಷನ್ಗಳನ್ನು ಕೊಟ್ಟಿದ್ದಾರೆ. ಫಸ್ಟ್ ಒನ್ ಬಂದು ಪ್ರಧಾನಮಂತ್ರಿಯವರನ್ನ ಒಳಗೊಂಡಂತೆ ಕೇಂದ್ರ ಮಂತ್ರಿಮಂಡಲದ ಗಾತ್ರವು ಲೋಕಸಭೆಯ ಒಟ್ಟು ಗಾತ್ರದ 15% ಮೀರಬಾರದು, ಒಂದು ಹೇಳಿಕೆ ಆಯಿತು. ಇನ್ನು ಎರಡನೇ ಹೇಳಿಕೆ ನೋಡೋದಾದ್ರೆ ಮುಖ್ಯಮಂತ್ರಿಯವರನ್ನು ಒಳಗೊಂಡಂತೆ ರಾಜ್ಯ ಮಂತ್ರಿಮಂಡಲದ ಗಾತ್ರವು ವಿಧಾನಸಭೆಯ ಒಟ್ಟು ಗಾತ್ರದ 15% ಮೀರಬಾರದು. ಎರಡು ಆಪ್ಷನ್ಸ್ ಎರಡು ಹೇಳಿಕೆಗಳನ್ನು ಕೊಟ್ಟಿದ್ದಾರೆ. ಸೊ ಇದನ್ನು ನೋಡ್ತಾ ಹೋದ್ರೆ ಆನ್ಸರು ಎರಡು ಸಹ ಸರಿಯಾಗಿರುತ್ತೆ. ಪ್ರಧಾನಮಂತ್ರಿಯವರನ್ನ ಒಳಗೊಂಡಂತೆ ಕೇಂದ್ರ ಮಂತ್ರಿಮಂಡಲದ ಗಾತ್ರವು ಲೋಕಸಭೆಯ ಒಟ್ಟು ಗಾತ್ರದ 15% ಮೀರಬಾರದು. ಹೇಸ್ ಎರಡು ಸಹ ಅಷ್ಟೇನೆ. ಈ ಒಂದು ಲೋಕಸಭೆ ಆಗಿರ್ಬೋದು ಅಥವಾ ವಿಧಾನಸಭೆಯಲ್ಲಾಗಿರಬಹುದು, ಮಂತ್ರಿಮಂಡಲಕ್ಕೆ ಸಂಬಂಧಪಟ್ಟ ನೋಡ್ತಾ ಹೋದಾಗ 15% ಮೀರಬಾರ್ದು ಅಂತಕ್ಕಂಥದ್ದು ಒಂದು ರೂಲ್ಸ್ ಅಂತ ಈ ಒಂದು ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಇರ್ತಕ್ಕಂಥದ್ದು. ಸೊ ಹಾಗೆ ಆನ್ಸರ್ ಅಂತ ಹೇಳ್ತಾ ಹೋದ್ರೆ ಆಪ್ಷನ್ 3 ಏನಿದೆಯೋ ಎ ಮತ್ತೆ ಬಿ ಎರಡೂ ಸಹ ಸರಿಯಾಗಿದೆ. ಆಪ್ಷನ್ 3. ಇನ್ನು ನೆಕ್ಸ್ಟ್, ಹೀಲಿಯೋಫೈಟ್ ಸಸ್ಯಗಳ ಸಮೂಹವು ಆಪ್ಷನ್ 1 ಕೊಡಿದರೆ ಕೆಳಸ್ತರದ ಬೆಳಕಿನ ತೀವ್ರತೆಯಲ್ಲಿ ಅತ್ಯುತ್ತಮವಾಗಿ ಕಾರ್ಯನಿರ್ವಹಿಸುತ್ತವೆ. ಅವುಗಳ ಗರಿಷ್ಠ ಬೆಳವಣಿಗೆಗೆ ಸೂರ್ಯನಿಗೆ ಸಂಪೂರ್ಣವಾಗಿ ಹೊಡಿಕೊಳ್ಳುವ ಅಗತ್ಯವಿರುತ್ತದೆ. ಪೂರ್ಣ ಸೌರ ಬೆಳಕಿನಲ್ಲಿ ಬದುಕಿರಲಾರವು. ಅಂಡ್ ಫೋರ್ತ್ ಒನ್, ನೀರಿನಲ್ಲಿ ಮತ್ತು ಭೂಮಿಯ ಮೇಲೆ ಬೆಳೆಯುತ್ತವೆ. ಸೊ ಹೀಲಿಯೋಫೈಟ್ ಅಂತ ಹೇಳಿದ್ರೆ ಏನಂತ ಹೇಳ್ತೀವಿ ಅಂತ ಹೇಳಿದ್ರೆ, ಹೀಲಿಯೋಫೈಟ್ ಬಂದು ಈ ಒಂದು ಸೂರ್ಯನಿಗೆ ಇಡೀ ತಮ್ಮ ಒಂದು ಸಂಪೂರ್ಣವಾಗಿ ಮೈಯನ್ನು ಹೊಡ್ಕೊಳ್ತದೆ. ಇಟ್ ಮೀನ್ಸ್ ನಾನು ಇದಕ್ಕೆ ಒಂದು ಎಕ್ಸಾಂಪಲ್ ಕೊಡ್ಬೇಕಂತ ಹೇಳಿದ್ರೆ, ಸೂರ್ಯಕಾಂತಿ ಗಿಡ ಅಂತ ಏನು ಹೇಳ್ತೀವೋ, ಸೊ ಈ ಸೂರ್ಯಕಾಂತಿ ಏನಿದೆಯೋ ಇದು ವಿತೌಟ್ ಸೂರ್ಯನ ಬೆಳಕಿಲ್ದೇನೆ ಅದು ಹರಡೋದಿಲ್ಲ. ಆ್ಯಂಡ್ ನೆಕ್ಸ್ಟ್ ಅದು ಒಣಗೋಗುತ್ತೆ ಅಂತ ಹೇಳ್ತೀವಿ. ಸೊ ಬೆಸ್ಟ್ ಎಕ್ಸಾಂಪಲ್ ಹೀಲಿಯೋಫೈಟ್ಗೆ ಅಂತ ಹೇಳ್ಬೋದು. ಅಂದರೆ ತನ್ನ ಒಂದು ಇಡೀ ಇದನ್ನು ಸೂರ್ಯನ ಬೆಳಕಿಗೆ ಹೊಡ್ತಕ್ಕಂಥದ್ದು, ಅದನ್ನು ನಾವು ಹೀಲಿಯೋಫೈಟ್ ಅಂತ ಕರಿತಾ ಹೋಗ್ತೀವಿ. ಸೊ ಆಪ್ಷನ್ ಇಲ್ಲಿ ಎರಡಾಗಿರುತ್ತೆ. ಸೊ ಇದು ಸೂರ್ಯಕಾಂತಿನೇ ಆಗಿರ್ಬೋದು ಅಥವಾ ಈ ಥರ ಗಿಡಗಳು ಸಹ ಬಗ್ಗೆ ತುಂಬ ನೋಡ್ತಾ ಹೋಗ್ತೀವಿ ದಿನನಿತ್ಯ ಇದರಲ್ಲಿ. ಸೊ ಇದು ಹೀಲಿಯೋಫೈಟ್ ಆಗಿರುತ್ತೆ. ಆಪ್ಷನ್ 2. ಅವುಗಳ ಗರಿಷ್ಠ ಬೆಳವಣಿಗೆಗೆ ಈ ಒಂದು ಸೂರ್ಯನಿಂದ ಬರ್ತಕ್ಕಂಥ ಒಂದು ಏನು ಬಿಸಿಲಿರುತ್ತೋ ಅದು ಸಂಪೂರ್ಣವಾಗಿ ಅದಕ್ಕೆ ಬೇಕೇ ಬೇಕಾಗುತ್ತೆ, ಬಿಸಿಲು ಆ್ಯಂಡ್ ಬೆಳಕು. ಆ್ಯಂಡ್ ನೆಕ್ಸ್ಟ್, ವಿಶ್ವದಲ್ಲೇ ಪ್ರಥಮ ಬಾರಿಗೆ ಮಹಿಳೆಯರಿಗಾಗಿ ಪ್ರತ್ಯೇಕ ಬ್ಯಾಂಕ್ ಅನ್ನು ಸ್ಥಾಪಿಸಿದ ರಾಷ್ಟ್ರ ಯಾವುದು ಅಂತ ಕೇಳಿದರೆ, ವಿಶ್ವದಲ್ಲೇ ಪ್ರಥಮ ಬಾರಿಗೆ ಮಹಿಳೆಯರಿಗೋಸ್ಕರನೇ ಪ್ರತ್ಯೇಕವಾಗಿ ಬ್ಯಾಂಕ್ ಅನ್ನು ಸ್ಥಾಪಿಸ್ತಕ್ಕಂಥ ಒಂದು ರಾಷ್ಟ್ರ ಅಂತ ಹೇಳೋದು ಬಂದು ಆಪ್ಷನ್ 3 ಪಾಕಿಸ್ತಾನ. ನೆಕ್ಸ್ಟ್ ಮೊದಲ ಪ್ರಶ್ನೆ, ರಾಜದ್ರವ ಆಕ್ವರೇಸಿಯಾ ಈ ಕೆಳಗಿನ ಯಾವ ಆಮ್ಲಗಳ ಮಿಶ್ರಣವಾಗಿದೆ? ಇಟ್ಸ್ ವೆರಿ ಇಂಪಾರ್ಟೆಂಟ್. ಸೈನ್ಸ್ ಅಲ್ಲಿ ಬರ್ತಕ್ಕಂಥದ್ದು, ಕೆಮಿಸ್ಟ್ರಿ ಬರ್ತಕ್ಕಂಥ ಒಂದು ಪ್ರಶ್ನೆ ಆಗಿರುತ್ತೆ. ಸೊ ರಾಜದ್ರವ ಅಂತಕ್ಕಂಥದ್ದು ನೈಟ್ರಿಕ್ ಆಮ್ಲ ಏನಿದೆಯೋ HNO3 ಅಂತ ಹೇಳ್ತೀವಿ, HNO3 ಪ್ಲಸ್ ಹೈಡ್ರೋಕ್ಲೋರಿಕ್ ಆಮ್ಲ HCl. ಸೊ ನೈಟ್ರಿಕ್ ಆಮ್ಲ ಮತ್ತೆ ಹೈಡ್ರೋಕ್ಲೋರಿಕ್ ಆಮ್ಲಗಳ 1:3 ಮಿಶ್ರಣದೊಂದಿಗೆ ಈ ಒಂದು ರಾಜದ್ರವ ಅಂತಕ್ಕಂಥದ್ದು ಮಿಶ್ರಣ ಆಗ್ತಕ್ಕಂಥದ್ದಾಗಿರುತ್ತೆ. ಇದನ್ನ ಮೇಯ್ನ್ ಆಗಿ ಎಲ್ಲಿ ಯೂಸ್ ಮಾಡ್ತೀವಿ ಅಂತ ಹೇಳಿದ್ರೆ, ರಾಜಲೋಹಗಳು ಅಂತ ಏನು ಹೇಳ್ತೀವೋ, ಚಿನ್ನ ಮತ್ತೆ ಪ್ಲಾಟಿನಮ್ ಇದೆಯಲ್ವಾ, ಸೊ ಅದನ್ನ ಕರಗಿಸೋದಕ್ಕೋಸ್ಕರ ಯೂಸ್ ಮಾಡ್ತಕ್ಕಂಥದ್ದು ಈ ಒಂದು ರಾಜದ್ರವ. ಸೊ ಹಾಗಾಗಿ ಇದನ್ನ ನಾವು ರಾಜದ್ರವ ಅಥವಾ ಆಕ್ವರೇಸಿಯಾ ಅಂತ ಕರಿತಾ ಹೋಗ್ತೀವಿ. ಮೇಯ್ನ್ ಆಗಿ ಚಿನ್ನ ಮತ್ತೆ ಪ್ಲಾಟಿನಮ್ಗಳನ್ನ ಕರಗಿಸ್ತಕ್ಕಂಥ ಒಂದು ಕೆಲಸಕ್ಕೋಸ್ಕರ ಈ ಒಂದು ರಾಜದ್ರವವನ್ನು ಯೂಸ್ ಮಾಡ್ತಕ್ಕಂಥದ್ದಾಗಿರುತ್ತೆ. ಇದರ ಒಂದು ಕಲರ್ ಅಂತ ಹೇಳಿದ್ರೆ ರೆಡಿಶ್ ಅಥವಾ ಈ ಒಂದು ಯೆಲ್ಲೋ ಮತ್ತೆ ಆರೆಂಜ್ ಮಿಶ್ರಣ ಏನು ಬರುತ್ತೋ, ಸೊ ಅದರ ಒಂದು ಕಲರ್ ಅಲ್ಲಿ ಈ ಒಂದು ರಾಜದ್ರವ ಇರತಕ್ಕಂಥದ್ದು ಆಗಿರುತ್ತೆ. ಸೊ ಇಲ್ಲಿ ಆನ್ಸರ್ ಆಪ್ಷನ್ ಎ ಮತ್ತೆ ಬಿ. ಆಪ್ಷನ್ 1 ಎ ಮತ್ತು ಬಿ, ನೈಟ್ರಿಕ್ ಆಮ್ಲ ಪ್ಲಸ್ ಹೈಡ್ರೋಕ್ಲೋರಿಕ್ ಆಮ್ಲ ಮಿಶ್ರಣದಿಂದ ಈ ಒಂದು ರಾಜದ್ರವ ಅಂತಕ್ಕಂಥದ್ದು ಮಿಶ್ರಣ ಪಡ್ಕೊಳ್ತೀವಿ. ಇನ್ನು ಇದನ್ನ ತುಂಬಾ ಕಡೆ ಯೂಸ್ ಮಾಡ್ತಾರೆ, ಕೈಗಾರಿಕೆಗಳಲ್ಲೂ ಸಹ ಯೂಸ್ ಮಾಡ್ತಾರೆ, ಮತ್ತೆ ಗ್ಲಾಸ್ಗಳ ತಯಾರಿಕೆ ಅಲ್ಲಿ ಯೂಸ್ ಮಾಡ್ತಾ ಹೋಗ್ತಾರೆ. ತುಂಬಾ ಕಡೆಗಳಲ್ಲಿ ಈ ಒಂದು ರಾಜದ್ರವನ ಯೂಸ್ ಮಾಡ್ತಾರೆ. ಮುಂದಿನ ಪ್ರಶ್ನೆ ಈ ರೀತಿ ಇದೆ. DNA ಫಿಂಗರ್ ಪ್ರಿಂಟಿಂಗ್ ಮತ್ತು ಡಯಾಗ್ನೋಸ್ಟಿಕ್ ಕೇಂದ್ರ ಇರುವ ಸ್ಥಳ ಯಾವುದು?
ಸೊ ಪುಣೆ, ದೆಹಲಿ, ಹೈದರಾಬಾದ್ ಆ್ಯಂಡ್ ಲಕ್ನೋ ಅಂತ ಕೊಟ್ಟಿದ್ದಾರೆ. DNA ಮೀನ್ಸ್ DNA ಒಂದು ಫುಲ್ ಫಾರ್ಮ್ ಏನಂತ ಹೇಳಿದ್ರೆ ಡೈ ಆಕ್ಸಿ ರೈಬೋ ನ್ಯೂಕ್ಲಿಕ್ ಆ್ಯಸಿಡ್ ಅಂತಕ್ಕಂಥದ್ದು ಇದರ ಒಂದು ಫುಲ್ ಫಾರ್ಮ್ ಆಗಿರುತ್ತೆ. ಇದು ಕಂಡುಬರ್ತಕ್ಕಂಥ ಕೇಂದ್ರ ಅಂತ ಹೇಳಿದ್ರೆ ಅದು ಬಂದು ಹೈದರಾಬಾದಲ್ಲಿ ಕಂಡುಬರ್ತಕ್ಕಂಥದ್ದು. ಇನ್ನು ಪುಣೆಯಲ್ಲಿ ಕಂಡುಬರ್ತಕ್ಕಂಥದ್ದು ಯಾವುದು ಅಂತ ಹೇಳಿದ್ರೆ ಆಗರ್ಕರ್ ರಿಸರ್ಚ್ ಅಂತ ಬರುತ್ತೆ. ಆಗರ್ಕರ್ ರಿಸರ್ಚ್. ಅದರ ಜೊತೆಗೆ ಪುಣೆಯಲ್ಲಿ ಮತ್ತೊಂದು ಇದೆ ಯಾವುದಂತೇಳಿ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಟ್ರಾಪಿಕಲ್ ಮೆಟಲರ್ಜಿ. ಸೊ ಇದೆರಡು ಪುಣೆಯಲ್ಲಿ ಕಂಡು ಬರ್ತಕ್ಕಂಥದ್ದು. ಇನ್ನು ಲಕ್ನೋದಲ್ಲಿ ಮೇನ್ ಆಗಿ ಯಾವ್ದು ಕಂಡು ಬರುತ್ತೆ ಅಂತ ಹೇಳಿದ್ರೆ ಬೀರ್ಬಲ್ ಸಹಾನಿ ಇನ್ಸ್ಟಿಟ್ಯೂಷನ್ ಆಫ್ ಪ್ಯಾಲಿಯೋ ಬಾಟ್ನಿ ಅಂತಕ್ಕಂಥದ್ದು ಬರುತ್ತೆ. ಪ್ಯಾಲಿಯೋ ಬಾಟ್ನಿ. ಸೊ ಓಕೆ, ಸೊ ಇದು ಲಕ್ನೋದಲ್ಲಿ ಕಂಡು ಬರ್ತಕ್ಕಂಥದ್ದು. ಆ್ಯಂಡ್ ದೆಹಲಿ ಅಂತೂ ಮೇನ್ ಫೇಮಸ್ ಅಂತ ಹೇಳಿದ್ರೆ ಅದು ಬಂದು ಇಂಡಿಯನ್ ನ್ಯಾಷನಲ್ ಸೈನ್ಸ್ ಅಕಾಡೆಮಿ ದೆಹಲಿಯಲ್ಲಿ ಕಂಡು ಬರ್ತಕ್ಕಂಥದ್ದು. ಇನ್ನು DNA ಫಿಂಗರ್ ಪ್ರಿಂಟಿಂಗ್ ಮತ್ತು ಡಯಾಗ್ನೋಸ್ಟಿಕ್ ಅಂತ ಬಂದು ಹೈದರಾಬಾದ್ನಲ್ಲಿ ಕಂಡುಬರುತ್ತೆ. ನೆಕ್ಸ್ಟ್, ಈ ಕೆಳಗಿನಲ್ಲಿ ಕರ್ನಾಟಕದ ಕರಾವಳಿಯಲ್ಲಿ ದೊರೆಯುವ ಮತ್ಸ್ಯದ ಪ್ರಮುಖ ಪ್ರಭೇದವನ್ನು ಕೇಳಿದರೆ ಹಡಾಕ್, ಟೂನಾ, ಕಾರ್ಡ್, ಮ್ಯಾಕರಲ್ ಅಂತ ಕೊಟ್ಟಿದ್ದಾರೆ. ಅಂದ್ರೆ ಕರ್ನಾಟಕದ ಕರಾವಳಿಯಲ್ಲಿ ಕಂಡು ಬರ್ತಕ್ಕಂಥ ಈ ಒಂದು ಮತ್ಸ್ಯ ಮೀನ್ಸ್ ಮೀನಿನ ಒಂದು ತಳಿಗಳಂತ ಹೇಳ್ಬಹುದಾಗಿರುತ್ತೆ. ಎಲ್ಲಿ ಯಾವುದು ಕಂಡು ಬರುತ್ತೆ ಅಂತ ಹೇಳಿದ್ರೆ ಅದು ಬಂದು ಆಪ್ಷನ್ 2 ಡಿ ಮಾತ್ರ, ಮ್ಯಾಕರಲ್. ಇನ್ನು ನೆಕ್ಸ್ಟ್ ಪ್ರಶ್ನೆ ಹೀಗಿದೆ, ಮೂಲಭೂತ ಕರ್ತವ್ಯಗಳು ಏನು ಕಂಡು ಬರುತ್ತೋ. ಸೊ ಮೂಲಭೂತ ಕರ್ತವ್ಯಗಳನ್ನ ನೋಡ್ತಾ ಹೋಗ್ತೀವಿ. 4 ಎ ಇದ್ರಲ್ಲಿ ನೋಡ್ತೀವಿ. ಸೊ 51ನೇ ಎ ಅಂದರೆ 4A ಅಂತ ಹೇಳಿದರೆ 2ನೇ ಭಾಗ ಅಲ್ಲ, 4ನೇ ಭಾಗ ಏನಲ್ಲಿ 51ನೇ ಎ ವಿಧಿಲಿ ನೋಡ್ತಾ ಹೋಗ್ತೀವಿ. ಇನ್ನು ಮೂಲಭೂತ ಹಕ್ಕುಗಳನ್ನ ನೋಡ್ತಾ ಹೋದರೆ ಇದು 3ನೇ ಭಾಗದಲ್ಲಿ ಬರುತ್ತೆ. ಒಟ್ಟು 12ರಿಂದ 35 ವಿಧಿಗಳ ತನಕ ನೋಡ್ತಾ ಹೋಗ್ತೀವಿ. ಇನ್ನು ನಾಗರಿಕತ್ವ ಅಂತಕ್ಕಂಥ ಇದೆಯೋ ಇದನ್ನು ನಾವು ಪೌರತ್ವ ಅಂತಲೂ ಸಹ ಕರಿತಾ ಹೋಗ್ತೀವಿ. ಪೌರತ್ವ ಇದು ಬರ್ತಕ್ಕಂಥ 2ನೇ ಭಾಗದಲ್ಲಿ 5ರಿಂದ 11ನೇ ಒಂದು ವಿಧಿಯ ತನಕ ನೋಡ್ತಾ ಹೋಗ್ತೀವಿ. ಸೊ ಹಾಗೆ ಆನ್ಸರ್ ಇಲ್ಲ ಆಪ್ಷನ್ 3 ನಾಗರಿಕತ್ವ ಅಥವಾ ಪೌರತ್ವ ಅಂತಕ್ಕಂಥದ್ದು ಆಗುತ್ತೆ. ನೆಕ್ಸ್ಟ್, ದೇಶದ ಸಾಂಸ್ಕೃತಿಕ ವಲಯಗಳಲ್ಲಿ ಒಂದಾದ ಈಶಾನ್ಯ ವಲಯದ ಸಾಂಸ್ಕೃತಿಕ ಕೇಂದ್ರ ಯಾವುದು ಅಂತ ಕೇಳಿದರೆ ಪಟಿಯಾಲ, ದಿಮಾಪುರ್, ಶಿಲಾಂಗ್, ಗುವಾಹಟಿ ಅಂತ ಹೇಳಿದ್ದಾರೆ. ಸೊ ಆನ್ಸರ್ ಆಪ್ಷನ್ 2 ದಿಮಾಪುರ್ನಲ್ಲಿ ಈ ಒಂದು ಈಶಾನ್ಯ ವಲಯದ ಸಾಂಸ್ಕೃತಿಕ ಕೇಂದ್ರ ಕಂಡು ಬರ್ತಕ್ಕಂಥ ಒಂದು ಪ್ಲೇಸ್ ಅಂತ ಹೇಳಬಹುದಾಗಿರುತ್ತೆ. ಆ್ಯಂಡ್ ನೆಕ್ಸ್ಟು, ಈ ಕೆಳಗಿನಲ್ಲಿ ಚಂದ್ರನ ಮೇಲೆ ಕಾರ್ಯನಿರ್ವಹಿಸದ ಸಾಧನ ಯಾವುದು ಅಂತ ಕೇಳಿದರೆ ಸ್ಪೆಕ್ಟ್ರೋಮೀಟರ್, ಥರ್ಮೋಮೀಟರ್, ಸೈಫಾನ್, ಸ್ಟ್ರಿಂಗ್ ಬ್ಯಾಲೆನ್ಸ್ ಅಂತ ಹೇಳಿದರೆ. ಸೊ ಆನ್ಸರ್ ಆಪ್ಷನ್ 3 ಸೈಫಾನ್. ಬಿಕಾಸ್ ಇದೊಂದು ಸಾಧನ ಅನ್ನೋದಕ್ಕಿಂತ ಬೆಂಡ್ ಆಗ್ತಕ್ಕಂಥ ಒಂದು ಬಗ್ತಕ್ಕಂಥ ಒಂದು ಸಾಧನ ಅಂತ ಹೇಳ್ಬಹುದಾಗಿರುತ್ತೆ. ಸೊ ಇದು ಆಪ್ಷನ್ 3 ಸೈಫಾನ್ ಅಂತಕ್ಕಂಥದ್ದಾಗಿರುತ್ತೆ. ಆ್ಯಂಡ್ ನೆಕ್ಸ್ಟು, ಒಂದು ಕಬ್ಬಿಣದ ವಸ್ತುವಿಗೆ ತುಕ್ಕು ಹಿಡಿದಾಗ ಕಬ್ಬಿಣದ ಆಕ್ಸೈಡ್ ಏನಿರುತ್ತೋ ಅದರ ಒಂದು ತೂಕ ಜಾಸ್ತಿ ಆಗುತ್ತೋ ಅಥವಾ ಕಡಿಮೆ ಆಗುತ್ತೋ ಅಥವಾ ಯಾವುದೋ ಒಂದು ಬದಲಾವಣೆ ಆಗೋದಿಲ್ವಾ ಅಂತ ನೋಡೋದಾದರೆ, ಸೊ ಈ ಒಂದು ಕಬ್ಬಿಣ ತುಕ್ಕು ಹಿಡಿದಾಗ ಅದರಲ್ಲಿ ಒಂದು ಬಣ್ಣನೂ ಸಹ ಚೇಂಜ್ ಆಗುತ್ತೆ. ಬಣ್ಣ ಚೇಂಜ್ ಆಗುತ್ತೆ ಮತ್ತು ಅದರ ತೂಕ ಏನಾಗುತ್ತೆ ಜಾಸ್ತಿ ಆಗುತ್ತೆ, ಏರ್ತಾ ಹೋಗುತ್ತೆ. ಯಾಕೆ? ಬಿಕಾಸ್ ಅದರಲ್ಲಿ ನೀರಿನ ಅಂಶ ಅಂತ ಏನಿದೋ ಅಥವಾ ಆಕ್ಸೈಡ್ ಅಂತ ನಾವು ಹೇಳ್ತಾ ಹೋಗ್ತೀವಿ. ಆಕ್ಸೈಡ್ಗಳ ಸಂಖ್ಯೆ ಜಾಸ್ತಿ ಆಗ್ತಾ ಹೋಗುತ್ತೆ. ನೀರು ಪ್ಲಸ್ ಈ ಒಂದು ಗಾಳಿಯಲ್ಲಿರ್ತಕ್ಕಂಥ ಆಕ್ಸಿಜನ್ ಏನಿದೆ, ಆಕ್ಸಿಜನ್ ಪ್ಲಸ್ ನೀರಿನ ಅಂಶಗಳು ಅದಕ್ಕೆ ಸೇರಿಕೊಂಡಾಗ ಏನಾಗುತ್ತೆ ತುಕ್ಕು ಅಂತಕ್ಕಂಥದ್ದು ವೆಯ್ಟನ್ನು ಪಡ್ಕೊಳ್ತಾ ಹೋಗುತ್ತೆ, ಜಾಸ್ತಿ ಆಗ್ತಾ ಹೋಗುತ್ತೆ. ಹಾಗಾಗಿ ಆನ್ಸರ್ ಆಪ್ಷನ್ 3 ವಸ್ತುವಿನ ತೂಕದಲ್ಲಿ ಹೆಚ್ಚಳದೊಂದಿಗೆ ರೂಪುಗೊಳ್ತಕ್ಕಂಥದ್ದು ಆಗಿರುತ್ತೆ. ಇನ್ನು ರಸ್ಟ್ ತುಕ್ಕುವಿನ ಒಂದು ಸೂತ್ರ ಫಾರ್ಮುಲಾ ಯಾವುದಂತ ಹೇಳಿದರೆ Fe2O3NH2O. ಸೊ ಇಲ್ಲಿ ಎನ್ ಅಂತಕ್ಕಂಥದ್ದು ವಾಟರ್ನ ಮಾಲಿಕ್ಯೂಲ್ ಏನಿರುತ್ತೋ ವಾಟರ್ನ ಒಂದು ಮಾಲಿಕ್ಯೂಲ್ಸು. ಸೊ ಅದರ ಒಂದು ನಂಬರ್ಗಳನ್ನ ಪಡ್ಕೊಳ್ತಾ ಹೋಗುತ್ತೆ ಏನಂತ ಅಂದರೆ ಸೊ Fe2O3NH2O ಇದು ಒಂದು ರಸ್ಟ್ನ ಒಂದು ಫಾರ್ಮುಲಾ ಆಗಿರುತ್ತೆ. ಸೊ ಆ್ಯಂಡ್ ನೆಕ್ಸ್ಟು ಇದರ ಬಗ್ಗೆ ನೋಡೋದಾದರೆ ಇಲ್ಲಿ ಏನು ಕಬ್ಬಿಣದ ವಸ್ತು ತುಕ್ಕು ಹಿಡಿದಿದೆ ಅಂತ ಹೇಳ್ತಾರಲ್ವ, ತುಕ್ಕು ಹಿಡಿಬಾರ್ದು ಅಂತ ಹೇಳಿದ್ರೆ ಅದಕ್ಕೆ ಸತುವಿನ ಲೇಪನವನ್ನು ಮಾಡ್ತಾರೆ. ವೆರಿ ಇಂಪಾರ್ಟೆಂಟು, ಸತುವಿನ ಲೇಪನ ಮಾಡ್ತಕ್ಕಂಥದ್ದು. ಸೊ ಈ ಒಂದು ಕಬ್ಬಿಣಕ್ಕೆ ಸತುವಿನ ಲೇಪನವನ್ನು ಮಾಡ್ತಕ್ಕಂಥ ಒಂದು ಕ್ರಿಯೆಗೆ ನಾವೇನಂತ ಹೇಳ್ತೀವಿ ಅಂತಂದರೆ ಗ್ಯಾಲ್ವನೈಸೇಷನ್ ಅಂತ ಹೇಳ್ತೀವಿ. ಗ್ಯಾಲ್ವನೈಸೇಷನ್. ಸೊ
ಹೀಗಾಗಿ ಗ್ಯಾಲ್ವನೈಸೇಷನ್ ಅಂದರೆ ಅಂತಲೂ ಕೇಳ್ಬೋದು, ಅಥವಾ ಬಣ್ಣ ಇಟ್ ಮೀನ್ಸ್ ತುಕ್ಕು ಹಿಡಿದೇ ಇರೋದಕ್ಕೆ ಯಾವುದನ್ನು ಲೇಪನವನ್ನು ಮಾಡ್ತಾರೆ ಅಂತ ಆದರೂ ಕೇಳ್ಬೋದು, ಅದರ ಒಂದು ಫಾರ್ಮುಲಾ ಕೇಳಬಹುದು, ಅಥವಾ ಅದರ ಒಂದು ಬಣ್ಣ ಚೇಂಜ್ ಆಗುತ್ತೆ ಅನ್ನೋದಾದ್ರು ಕೇಳ್ಬೋದು, ಅಥವಾ ಅದರ ತೂಕದಲ್ಲಿ ವೇರಿಯೇಷನ್ ಆಗ್ತಕ್ಕಂಥದ್ದಾದರೂ ಸಹ ಕೇಳಬಹುದಾಗಿರುತ್ತೆ. ಸೊ ಇಷ್ಟನ್ನು ನೋಡ್ಕೊಳ್ತಾ ಹೋಗಿ. ಇದರ ಬಣ್ಣನೂ ಸಹ ಚೇಂಜ್ ಆಗುತ್ತೆ, ಇದರ ತೂಕದಲ್ಲಿ ವ್ಯತ್ಯಾಸ ಆಗುತ್ತೆ, ಜಾಸ್ತಿ ಆಗ್ತಾ ಹೋಗುತ್ತೆ, ಮತ್ತು ಇದರ ಒಂದು ಫಾರ್ಮುಲಾ. ಓಕೆ, ಆ್ಯಂಡ್ ನೆಕ್ಸ್ಟ್ ಮುಂದಿನ ಪ್ರಶ್ನೆ ವೆರಿ ಇಂಪಾರ್ಟೆಂಟ್. ಈ ಕೆಳಗಿನ ಯಾವ ಕಾರಣದಿಂದ ಕ್ರಿಮಿಗಳು ನೀರಿನ ಮೇಲೆ ಮುಳುಗದೆ ಚಲಿಸಬಹುದು? ಕ್ರಿಮಿಗಳು ನೀರಿನ ಮೇಲೆ ಚಲಿಸ್ತವೆ, ಯಾಕೆ? ಬಿಕಾಸ್ ಸೊ ದ್ರವಸ್ಥಿತಿ, ಮೇಲ್ಮುಖ ಒತ್ತಡ, ಕ್ರಿಯಾಶೀಲ ಮೇಲೇರುವಿಕೆ, ನೀರಿನ ಮಂದತ್ವ, ನೀರಿನ ಮೇಲ್ಮೈ ಸೆಳೆತ. ಸೊ ಆನ್ಸರ್ ಬಂದು ಆಪ್ಷನ್ನು ನೋಡ್ತಾ ಹೋಗೋಣ. ಸೊ ಅದಕ್ಕಿಂತ ಮೊದಲು ಇನ್ನೂ ಒಂದು ಕ್ವಶನ್ ನೋಡ್ತಾ ಹೋಗ್ತೀವಿ. ರೀಸನಲ್ಲಿ ಯಾವುದಂತ ಹೇಳಿದರೆ, ನೀರಿನ ಅಣುಗಳಲ್ಲಿ ಇಟ್ ಮೀನ್ಸ್ ಏನು ಈ ರೀತಿ ನೀರು ಬೀಳುತ್ತೆ ಹೌದಲ್ವಾ, ವಾಟರ್ ಅಂತಕ್ಕಂಥದ್ದು ಈ ರೀತಿ ಬೀಳುತ್ತಲ್ವಾ. ಸೊ ಸರ್ಕಲಾಗಿ ಯಾಕೆ ಬೀಳುತ್ತೆ ಅದು? ಹನಿ ಹನಿ, ಎಸ್, ಹನಿ ಹನಿಯಾಗಿ ಯಾಕೆ ಬೀಳುತ್ತೆ? ಹನಿ ರೂಪದಲ್ಲಿ ಬೀಳುತ್ತೆ. ಯಾಕೆ ನೀವು ಈ ನೀರನ್ನು ಹುಯ್ದಾಗ ನೀವು ಜೋರಾಗಿ ಬೀಳ್ಬೋದಲ್ವ, ಮಳೆಗಳಲ್ಲಿ ಬೀಳ್ತಕ್ಕಂಥ ಹನಿಗಳ ರೂಪದಲ್ಲಿ ಯಾಕೆ ಬೀಳುತ್ತೆ ಅಂತಕ್ಕಂಥ ಒಂದು ಪ್ರಶ್ನೆ ಸಹ ಎಕ್ಸಾಮಲ್ಲಿ ಕೇಳಿದರು. ಬಿಕಾಸ್ ಎರಡಕ್ಕೂ ಸಹ ಒಂದೇ ಉತ್ತರ, ನೀರಿನ ಮೇಲ್ಮೈ ಸೆಳೆತ. ಸೊ ಹಾಗಾಗಿ ಅದು ನೀರಿನ ಮೇಲೆ ಮುಳುಗದೆ ಚಲಿಸಬಹುದಾಗಿರುತ್ತೆ. ಆ್ಯಂಡ್ ನೆಕ್ಸ್ಟು, ನ್ಯೂಕ್ಲಿಯರ್ ಗಾತ್ರವನ್ನು ಈ ಕೆಳಗಿನ ಯಾವ ಏಕಮಾನದಲ್ಲಿ ಸೂಚಿಸಲಾಗುತ್ತದೆ? ನ್ಯೂಕ್ಲಿಯರ್ ಗಾತ್ರವನ್ನು ಸೂಚಿಸ್ತಕ್ಕಂಥ ಒಂದು ಏಕಮಾನ ಯಾವುದು ಅಂತ ಕೇಳಿದ್ರೆ, ಇಲ್ಲಿ ಆಂಗ್ಸ್ಟ್ರಾಮ್ ಒಂದು ಲೆಂತ್ಗೆ ಸಂಬಂಧಪಟ್ಟಂತೆ ಬರುತ್ತೆ. ಲೆಂತನ್ನು ಅಳಿತಕ್ಕಂಥದ್ದು, ಮೆಜರ್ ಮಾಡ್ತಕ್ಕಂಥದ್ದಾಗಿರುತ್ತೆ. ಇನ್ನು ನ್ಯೂಟನ್ ನಿಮ್ಗೆ ಗೊತ್ತೇ ಇರುವ ಹಾಗೆ ಫೋರ್ಸ್ನ ಒಂದು ಯೂನಿಟ್ ಆಗಿರುತ್ತೆ. ಆ್ಯಂಡ್ ಟೆಸ್ಲಾನೂ ಅಷ್ಟೇ ಮ್ಯಾಗ್ನೆಟಿಕ್ ಫ್ಲಕ್ಸ್ ಡೆನ್ಸಿಟಿ ಅಂತ ಹೇಳ್ತೀವಿ. ಮ್ಯಾಗ್ನೆಟಿಕ್ ಫ್ಲಕ್ಸ್ ಡೆನ್ಸಿಟಿ ಅದರ ಒಂದು ಯೂನಿಟ್ ಬಂದು ಟೆಸ್ಲಾ ಆಗಿರುತ್ತೆ. ಇನ್ನು ಫರ್ಮಿ ಅಂತಕ್ಕಂಥದ್ದು ಏನಿದೆಯೋ ಇದು ಬಂದು ನ್ಯೂಕ್ಲಿಯರ್ ಗಾತ್ರ, ನ್ಯೂಕ್ಲಿಯರ್ ಸೈಜ್ ಅಂತ ಹೇಳ್ತೀವಿ. ಅದರ ಒಂದು ಇದನ್ನು ಅಳೆಯೋದಕ್ಕೆ ಯೂಸ್ ಮಾಡ್ತಕ್ಕಂಥ ಒಂದು ಯೂನಿಟ್ ಆಗಿರುತ್ತೆ. ಆಪ್ಷನ್ 2 ಫರ್ಮಿ. ಸೊ ಫರ್ಮಿ ಅಂತಕ್ಕಂಥದ್ದು ಒಂದು ಫರ್ಮಿ ಈಸ್ ಈಕ್ವಲ್ ಟು 10⁻⁻15 ಮೀಟರ್ಗೆ ಸಮ ಇರುತ್ತೆ. ಒಂದು ಫರ್ಮಿ ಅಂತಕ್ಕಂಥ 10⁻⁻15 ಮೀಟರ್ಗೆ ಸಮ. ಆ್ಯಂಡ್ ನೆಕ್ಸ್ಟು, ಮಂಜು ಇದಕ್ಕೆ ಉದಾಹರಣೆಯಾಗಿದೆ. ಮಂಜು ಏನಕ್ಕೆ ಉದಾಹರಣೆ? ಸೊ ನಮ್ಗೆ ಗೊತ್ತೇ ಇದೆ, ಮಂಜು ಅಂತ ಹೇಳಿದಾಗ ಮಂಜು ಏನಿರುತ್ತೆ ವಾತಾವರಣದಲ್ಲಿ ಇರುತ್ತೆ, ಬಟ್ ಅದು ದ್ರವವು ಅನಿಲದಲ್ಲಿ ಚದುರುವಿಕೆ, ಘನವು ದ್ರವದಲ್ಲಿ ಚದುರುವಿಕೆ, ದ್ರವವು ಘನದಲ್ಲಿ ಚದುರುವಿಕೆ, ಅನಿಲವು ದ್ರವದಲ್ಲಿ ಚದುರುವಿಕೆ. ಸೊ ನಿಮ್ಗೆ ಗೊತ್ತಿರುವ ಹಾಗೆ ಮಂಜು ಅಂತಕ್ಕಂಥ ನೋಡಿದ್ದೀವಿ, ಬಟ್ ಅದು ಘನ ಬರೋದಿಲ್ಲ. ಸೊ ಹಾಗಾಗಿ 2 ಮತ್ತು 3 ಆಪ್ಷನ್ ನೀವು ಕೈ ಬಿಡಬೇಕಾಗುತ್ತೆ. ಮಂಜು ಯಾವ ರೀತಿ ಇರುತ್ತೆ ಅಂತ ಹೇಳಿದ್ರೆ, ದ್ರವವು ಅನಿಲದಲ್ಲಿ ಚದುರುವಿಕೆ, ಹೌದಲ್ವಾ. ಸೊ ಮಂಜುನ ನೋಡ್ತಾ ಹೋದರೆ ಅದು ಅನಿಲ ರೂಪದಲ್ಲಿ ಕಾಣಿಸುತ್ತೆ, ಅದಿರ್ತಕ್ಕಂಥದ್ದು ಅದರಲ್ಲಿ ನೀರಿನ ಅಂಶ ಇರುತ್ತೆ. ಸೊ ಹಾಗಾಗಿ ದ್ರವವು ಅನಿಲದಲ್ಲಿ ಚದುರುವಿಕೆಯನ್ನು ನಾವು ಮಂಜಿಗೆ ಒಂದು ಉದಾಹರಣೆನ ಕೊಡಬಹುದಾಗಿರುತ್ತೆ. ನೆಕ್ಸ್ಟ್ ಮುಂದಿನ ಪ್ರಶ್ನೆ ನೋಡ್ತಾ ಹೋದರೆ, ಆಪ್ಟಿಕಲ್ ಫೈಬರ್ ಈ ತತ್ವದ ಮೇಲೆ ಕಾರ್ಯವನ್ನು ನಿರ್ವಹಿಸುತ್ತದೆ ಅಂತ ಕೊಟ್ಟಿದ್ದಾರೆ. ಸೊ ವಕ್ರೀಭವನ ಸಂಪೂರ್ಣ ಆಂತರಿಕ ಪ್ರತಿಫಲನ, ಚದುರುವಿಕೆ, ವ್ಯತೀಕರಣ ಅಂತ ಕೊಟ್ಟಿದ್ದಾರೆ. ಬೆಳಕಿನ ವಕ್ರೀಭವನ. ಸೊ ವಕ್ರೀಭವನದಲ್ಲಿ ಎಲ್ಲಿ ಕಂಡು ಬರುತ್ತೆ ಅಂತ ಹೇಳಿದ್ರೆ, ಅದು ವಕ್ರವಾಗಿಂದ ಏನು ಹೇಳ್ಬೇಕಂತ ಹೇಳಿದ್ರೆ, ನೀರಿನ ಒಳಗಡೆ ಕಾಯಿನನ್ನು ಹಾಕ್ದಾಗ ಅದು ಹತ್ತಿರದಲ್ಲಿ ಕಾಣಿಸ್ತಕ್ಕಂಥದ್ದಾಗಿರ್ಬೋದು, ಅಥವಾ ಒಂದು ಕಡ್ಡಿಯನ್ನು ಹಾಕ್ದಾಗ ಅದು ಬೆಂಡಾಗಿರೋ ಥರ ಕಾಣಿಸಿರಬಹುದು. ಸೊ ಅಂಥದ್ದನ್ನು ನಾವೇನಂತ ಹೇಳ್ತೀವಿ, ಈ ಒಂದು ಬೆಳಕಿನ ವಕ್ರೀಭವನದಲ್ಲಿ ನಾವು ನೋಡ್ತಾ ಹೋಗ್ತೀವಿ. ಓಕೆ, ನೆಕ್ಸ್ಟು ಸಂಪೂರ್ಣ ಆಂತರಿಕ ಪ್ರತಿಫಲನ ಅಂತ ಏನಿದೆಯೋ, ಸಂಪೂರ್ಣ ಆಂತರಿಕ ಪ್ರತಿಫಲನ ಇಲ್ಲಿ ನಾವು ಮೇಯ್ನಾಗಿ ನೋಡ್ತಾ ಹೋದ್ರದು ಆಪ್ಟಿಕಲ್ ಫೈಬರ್ಸ್ ಕಂಡು ಬರುತ್ತೆ ಈ ಒಂದು ಸಂಪೂರ್ಣ ಆಂತರಿಕ ಪ್ರತಿಫಲನದಲ್ಲಿ. ಆ್ಯಂಡ್ ಮರೀಚಿಕೆ ಅಂತ ಮೇಯ್ನ್ ಇಂಪಾರ್ಟೆಂಟು, ಮರೀಚಿಕೆ ಕಂಡು ಬರುತ್ತೆ ಈ ಒಂದು ಸಂಪೂರ್ಣ ಆಂತರಿಕ ಪ್ರತಿಫಲನ, ಮರೀಚಿಕೆಯನ್ನು ನೋಡ್ತಾ ಹೋಗ್ತೀವಿ. ಆ್ಯಂಡ್ ಅದರ ಜೊತೆಗೆ ಈ ವಜ್ರವು ಅತ್ಯಂತ ಪ್ರಕಾಶಮಾನವಾಗಿ ಹೊಳೆಯೋದಕ್ಕೆ ಮೇನ್ ಕಾರಣ ಅಲ್ಲಿ ಸಂಪೂರ್ಣ ಆಂತರಿಕ ಪ್ರತಿಫಲನ ಇರುತ್ತೆ. ಸೊ ಹಾಗಾಗಿ ನೀವು ನೋಡ್ತಾ ಹೋಗಬಹುದು. ಇಲ್ಲ ಆಪ್ಷನ್ 2 ಸರಿಯಾಗಿರ್ತಕ್ಕಂಥ ಒಂದು ಉತ್ತರ ಆಗಿರುತ್ತೆ. ಆಪ್ಟಿಕಲ್ ಫೈಬರ್ ಬಂದು ಸಂಪೂರ್ಣ ಆಂತರಿಕ ಪ್ರತಿಫಲನ, ಇಲ್ಲಿ ಮರೀಚಿಕೆ ಬರುತ್ತೆ. ಮರೀಚಿಕೆ ಆ್ಯಂಡ್ ಅದರ ನಂತರ ವಜ್ರ ಪ್ರಕಾಶಮಾನವಾಗಿ ಹೊಳೆಯೋದಕ್ಕೆ ಮೇನ್ ಕಾರಣ ಅದು ಸಂಪೂರ್ಣ ಆಂತರಿಕ ಪ್ರತಿಫಲನ. ಇನ್ನು ಬೆಳಕಿನ ಚದುರುವಿಕೆ ಎಲ್ಲಿ ಮೇಯ್ನಾಗಿ ಕಂಡು ಬರುತ್ತೆ ನೋಡೋದಾದರೆ, ಈ ಒಂದು ಆಕಾಶದ ಬಣ್ಣ ನೀಲಿಯಾಗಿ ಕಾಣೋದಕ್ಕೆ ಮತ್ತು ನೀರಿನ ಬಣ್ಣ, ಸಮುದ್ರದ ನೀರು ನೀಲಿಯಾಗಿ ಕಾಣೋದಕ್ಕೆ ಮೇನ್ ಕಾರಣ ಅಂತ ಇದರಲ್ಲಿ ಬೆಳಕಿನ ಚದುರುವಿಕೆ ಇರುತ್ತೆ. ಮತ್ತು ಮಳೆ ಬಂದಾಗ ಈ ಒಂದು ಮಳೆಯ ಹನಿ ಕಾಮನ ಬಿಲ್ಲಿನ ರೂಪವನ್ನು ಪಡ್ಕೊಳ್ಳುತ್ತಲ್ವ, ಸೊ ಮಳೆಯ ಹನಿಗಳು, ಸೊ ಅದು ಸಹ ಈ ಒಂದು ಬೆಳಕಿನ ಚದುರುವಿಕೆಯಿಂದ ಕಾರಣ ಅಂತ ಹೇಳ್ಬಹುದಾಗಿರುತ್ತೆ.
ಆ್ಯಂಡ್ ನೆಕ್ಸ್ಟು 12 ಜನರು 1 ಗಂಟೆಯಲ್ಲಿ 660 ಲೀಟರ್ ನೀರನ್ನು ತುಂಬುವರು. ಹಾಗಾದರೆ 8 ಜನರು 1 ಗಂಟೆಯಲ್ಲಿ ಎಷ್ಟು ಲೀಟರ್ ನೀರನ್ನು ತುಂಬುವರು? ಸೊ ಇದು ನಿಮ್ಗೆ ಮಾಡಬೇಕಂತ ಹೇಳಿದ್ರೆ ಫಸ್ಟ್ ನೀವು ಏನು ಹಾಕ್ಕೊಳ್ಬೇಕು, ಜನವನ್ನು ಹಾಕ್ಕೊಳ್ಬೇಕು. ಅದಾದ ನಂತರ ಕೆಲಸ ಏನಿದೆ ಅದು ಹಾಕ್ಕೋಬೇಕು. ಅದಾದ ನಂತರ ದಿನಗಳನ್ನು ಹಾಕ್ಕೊಳ್ಬೇಕು. ಇದು ಒಂದು ಮೆಥಡನ್ನು ನಿಮಗೆ ಹೇಳ್ಕೊಟ್ಟಿದೆ. ಸೊ ಇಲ್ಲಿ ಏನಿದೆ ಅಂತ ಹೇಳಿದರೆ 12 ಜನ ಅಂತ ಕೊಟ್ಟಿದ್ದಾರೆ. ಫಸ್ಟ್ ಒಂದು ಏನಿದೆ 12 ಜನ ಇದೆ. ಕೆಲಸ ಏನಿದೆ, ಸೊ ಕೆಲಸ 660 ಲೀಟ್ರನ್ನು ತುಂಬಬೇಕು, ಹೌದಲ್ವಾ? ತುಂಬಿರೋದು ಕೆಲಸ 660 ಲೀಟರ್ ನೀರು. ದಿನ ಎಷ್ಟಿದೆ? 1 ಗಂಟೆಯಲ್ಲಿ. ಸೊ ಅದೇ ರೀತಿ 8 ಜನರು ಅದೇ 1 ಗಂಟೆಯಲ್ಲಿ ಎಷ್ಟು ನೀರನ್ನು ತುಂಬ್ತಾರೆ ಅಂತಕ್ಕಂಥದ್ದು ಇಲ್ಲಿ ಕ್ವಶನ್ ಆಗಿರುತ್ತೆ. ಸೊ ಇದರಲ್ಲಿ ನೋಡ್ತಾ ಹೋದರೆ 660 × 8 ಡಿವೈಡೆಡ್ ಬೈ ಎಸ್ ಅದನ್ನು ಡಿವೈಡ್ ಮಾಡ್ತಾ ಹೋಗಿ. ಸೊ ನಿಮಗೆ ಬರ್ತಕ್ಕಂಥದ್ದು ಎಷ್ಟು ಅಂತ ಹೇಳಿದರೆ ನೋಡಿ, ಇಲ್ಲಿ ಡಿವೈಡ್ ಮಾಡ್ತಾ ಹೋದಾಗ ನಿಮಗೆ 4ರಿಂದ 4 × 8, 4 × 3 = 12 ಆಯಿತು, 3 × 3 = 3 ಸೊ 440 ಈ ರೀತಿ ಹಾಕ್ಕೊಳ್ಬೇಕಾಗುತ್ತೆ. ಇದನ್ನು ಮಲ್ಟಿಪ್ಲೈ ಮಾಡಬೇಕು ನೀವು, ಇದು ಮತ್ತು ಇದನ್ನು ನೀವು ಮಲ್ಟಿಪ್ಲೈ ಮಾಡಬೇಕು. ಸೊ ಆಪ್ಷನ್ 1 440 ಮೀಟರ್ಗಳು. ಈ ಒಂದು ಮೆಥಡಲ್ಲೇ ಹಾಕೊಂಡಾಗ ನಿಮಗೆ ಯಾವುದನ್ನ ಮಲ್ಟಿಪ್ಲೈ ಮಾಡಬೇಕು ಅನ್ನೋ ಒಂದು ಕನ್ಫ್ಯೂಷನ್ ನಿಮಗೆ ಇರೋದಿಲ್ಲ. ಆ್ಯಂಡ್ ನೆಕ್ಸ್ಟ್ ಈ ಕೆಳಗಡೆ ದ್ವಿಸರ್ಕಾರಗಳು ಯಾವುವು ಅಂತ ಕೇಳಿದ್ರೆ ಸುಕ್ರೋಸ್, ಲ್ಯಾಕ್ಟೋಸ್, ಮಾಲ್ಟೋಸ್ ಆ್ಯಂಡ್ ಗ್ಲೂಕೋಸ್ ಅಂತ ಕೊಟ್ಟಿದ್ದಾರೆ. ನೋಡಿ ಇಲ್ಲಿ ದ್ವಿಸರ್ಕಾರಗಳನ್ನು 2 ಸರ್ಕಾರಗಳು ಸೇರ್ತಕ್ಕಂಥದ್ದು. ಸೊ ಸುಕ್ರೋಸ್ ಅಂತ ಏನು ಕೊಟ್ಟಿದ್ದಾರೋ ಸುಕ್ರೋಸಲ್ಲಿ ಗ್ಲೂಕೋಸ್ ಪ್ಲಸ್ ಫ್ರಕ್ಟೋಸ್ ಸೇರಿದ್ರೆ ಇದು ಸುಕ್ರೋಸ್ ಬರುತ್ತೆ. ಲ್ಯಾಕ್ಟೋಸು ಗ್ಲೂಕೋಸ್ ಪ್ಲಸ್ ಗ್ಯಾಲಕ್ಟೋಸ್ ಅಂತ ಬರುತ್ತೆ. ಓಕೆ, ಗ್ಯಾಲಕ್ಟೋಸು. ಸೊ ಅದು ಸೇರಿದ್ರೆ ಲ್ಯಾಕ್ಟೋಸ್ ಬರುತ್ತೆ. ಇನ್ನು ಮಾಲ್ಟೋಸ್ ಏನಿದೆ ಇದು ಬಂದು ಗ್ಲೂಕೋಸ್ ಪ್ಲಸ್ ಗ್ಲೂಕೋಸ್ ಸೇರುತ್ತೆ ಮಾಲ್ಟೋಸ್ ಆಗುತ್ತೆ. ಸೊ ಅಲ್ಲಿ ದ್ವಿಸರ್ಕಾರ ಆಗುತ್ತೆ. ಬಟ್ ಗ್ಲೂಕೋಸ್ ಮಾತ್ರ ಅದು ಏಕಸರ್ಕಾರ. ಸೊ ಹೋಗಿ ಇದು ಬರೋಲ್ಲ. ಗ್ಯಾಲಕ್ಟೋಸು, ಗ್ಲೂಕೋಸು, ಫ್ರಕ್ಟೋಸು ಇದೆಲ್ಲ ಬಂದು ಏಕಸರ್ಕಾರದಲ್ಲಿ ಬರ್ತಕ್ಕಂಥದ್ದು. ಸುಕ್ರೋಸ್ ಅಂತಕ್ಕಂಥ 2 ಸೇರ್ಕೊಂಡಿದೆ. ಗ್ಲೂಕೋಸ್ ಜೊತೆಗೆ ಫ್ರಕ್ಟೋಸ್ ಸೇರ್ಕೊಂಡಿದೆ. ಲ್ಯಾಕ್ಟೋಸ್ ಅಂತ ಹೇಳಿದರೆ ಗ್ಲೂಕೋಸ್ ಜೊತೆಗೆ ಗ್ಯಾಲಕ್ಟೋಸ್ ಸೇರ್ಕೊಂಡಿದೆ. ಮಾಲ್ಟೋಸಲ್ಲಿ ಗ್ಲೂಕೋಸ್ ಪ್ಲಸ್ ಗ್ಲೂಕೋಸ್ ಸೇರ್ಕೊಂಡಿದೆ. ಸೊ ಇದೆಲ್ಲ ದ್ವಿಸರ್ಕಾರಗಳಲ್ಲಿ ಬರ್ತಕ್ಕಂಥದ್ದು. ಸೊ D1 ನಾವು ಇಲ್ಲಿ ತೆಗೆದು ಮಿಕ್ತಂಥ 3 ನಾವು ದ್ವಿಸರ್ಕಾರಗಳು ಅಂತ ಕರಿತೀವಿ. ಹಾಗಾಗಿ ಇಲ್ಲಿ ಆನ್ಸರ್ ಆಪ್ಷನ್ 4 ABC. ಸೊ ಇದನ್ನು ಅರ್ಥ ಮಾಡ್ಕೊಳ್ತಾ ಹೋಗಿ 2 ಸರ್ಕಾರದಲ್ಲಿ ಸೇರ್ಕೊಳ್ತಕ್ಕಂಥದ್ದು ಆಗಿರುತ್ತೆ. ಆ್ಯಂಡ್ ನೆಕ್ಸ್ಟ್ ಇಂಗ್ಲೀಷ್ ವರ್ಣಮಾಲೆಯ ಎಲ್ನಿಂದ ಬಲಕ್ಕೆ ಇರುವ 13ನೇ ಅಕ್ಷರದ ಎಡಕ್ಕೆ ಇರುವ 10ನೇ ಅಕ್ಷರ ಯಾವುದು ಅನ್ನೋದು ಪ್ರಶ್ನೆ ಆಗಿರುತ್ತೆ. ಸೊ ನೀವು ABCDನ ಬರ್ಕೊಳ್ತಾ ಹೋದರೆ ನೀವು ಇಲ್ಲಿ ಸೊ ನೋಡಿ ABCD ಐತೆ ನಮಗೆ. ಇದು ಬಂದು ನಾವು ಎಡದಿಂದ ಅಂತ ಅಂದ್ಕೊಳ್ತೀವಿ. ನೆಕ್ಸ್ಟ್ ಈ ಕಡೆಯಿಂದ ಏನು ಬರುತ್ತೆ ಇದನ್ನು ನಾವು ಬಲದಿಂದ ಅಂತ ಅಂದ್ಕೊಳ್ತೀವಿ. ಆ್ಯಂಡ್ ಇಲ್ಲಿ ಇನ್ನೊಂದು ಪಾಯಿಂಟ್ನ ಅಬ್ಸರ್ವ್ ಮಾಡಬೇಕು. ಎಡದಿಂದ ಅಂತ ಇದೆ, ಇದು ಬಲಕ್ಕೆ ಅಂತ ಅರ್ಥ ಬರುತ್ತೆ. ಬಲಕ್ಕೆ, ಈ ಕಡೆಗೆ ಬಲಕ್ಕೆ, ಈ ಕಡೆಗೆ ಎಡಕ್ಕೆ ಅಂತಕ್ಕಂಥದ್ದು. ಸೊ ಇಂಗ್ಲೀಷ್ ವರ್ಣಮಾಲೆ ಎಲ್ಲಿದೆ ಇಲ್ಲಿ KL ಇಲ್ಲಿದೆ. ಎಲ್ಲಿಂದ ಬಲಕ್ಕೆ ಇರುವ 13ನೇ ಅಕ್ಷರ. ಬಲ ಅಂತ ಹೇಳಿದಾಗ ನೋಡಿ ಇಲ್ಲಿಂದ ಎಡದಿಂದ ಆಗುತ್ತೆ ಇದು. ಬಟ್ ಬಲಕ್ಕೆ ಅಂತ ಕೊಟ್ಟಾಗ ಇಲ್ಲಿಂದ ಹೋಗ್ತಾ ಹೋಗುತ್ತೆ ನೋಡಿ. ಎಲ್ಲಿ 1 2 3 4 5 6 7 8 9 10 11 12 13. 13ನೇ ಸಂಖ್ಯೆ ಯಾವುದು? Y ಆಯಿತು. Y ಅಕ್ಷರದ ಎಡಕ್ಕೆ ಇರುವ 10ನೇ ಅಕ್ಷರ. ಸೊ ಎಡಕ್ಕೆ ಬನ್ನಿ, ಇದರಿಂದ ಬಲಕ್ಕೆ ಇತ್ತು, ಈಗ ಎಡಕ್ಕೆ 1 2 3 4 5 6 7 8 9 10. 10ನೇ ಅಕ್ಷರ ಯಾವುದು? O ಆಗಿರುತ್ತೆ. ಹಾಗೆ ಆನ್ಸರ್ ಆಪ್ಷನ್ 1 O. ನೆಕ್ಸ್ಟು ಅರವಿಂದನು ಟೆಂಪೋವೊಂದನ್ನು 1,85,750 ರೂಗಳಿಗೆ ತಂದನು. ಅದರ ರಿಪೇರಿಗೆಂದು 15,000 ರೂಗಳನ್ನು ಖರ್ಚು ಮಾಡ್ತಾನೆ ಮತ್ತು ಒಂದು ವಾರದಲ್ಲಿ ಅದರಿಂದ 25,000 ಲಾಭವನ್ನು ಪಡ್ಕೊಳ್ತಾನೆ. ಆ್ಯಂಡ್ 1,90,000ಕ್ಕೆ ಏನು ಮಾಡ್ತಾನೆ? ಮಾರ್ತಾನೆ. ಹಾಗಾದರೆ ಅವನಿಗೆ ಇದರಿಂದ ದೊರೆತ ಶೇಕಡ ಲಾಭವನ್ನು ಕೇಳಿದರೆ ನೋಡಿ ಸ್ನೇಹಿತರೆ, ಒಟ್ಟೋನು ಆಗ್ತಕ್ಕಂಥ ಬಂಡವಾಳ ಎಷ್ಟು, ಇನ್ವೆಸ್ಟ್ಮೆಂಟ್ ಎಷ್ಟು ಮತ್ತು ಅವ್ನು ತೊಗೊಳ್ತಕ್ಕಂಥ ಲಾಭ ಎಷ್ಟು ಅಂತ ನಾವು ಕಂಡುಹಿಡಿಯಬೇಕಾಗುತ್ತೆ. ಒಟ್ಟು ಅವನು ಎಷ್ಟು ಇನ್ವೆಸ್ಟ್ಮೆಂಟ್ ಆಗ್ತಾನೆ? ಸೊ ಇಲ್ಲಿ 1,85,750 ರೂಪಾಯಿ ಅವನು ಟೆಂಪೋ ತೊಗೊಳ್ತಾನೆ, ರಿಪೇರಿಗೆ 15,000 ಆಗ್ತಾನೆ, ಹೌದಲ್ವಾ? ಸೊ ಟೋಟಲ್ ನಮಗೆ ಎಷ್ಟಾಗುತ್ತೆ ಇಲ್ಲಿ? ಟೋಟಲಾಗಿ 2,750,000 ರೂಪಾಯಿ ಆಯಿತು ಇದನ್ನು ಕೂಡ್ಕೊಂಡಾಗ. ಇನ್ನು ನೆಕ್ಸ್ಟು ಅದರಿಂದ 25,000 ಸಂಪಾದನೆ ಆಗುತ್ತೆ ಮತ್ತು ಮಾರೋದು 1,90,000 ಅಂತ ಹೇಳಿದಾಗ ಇಲ್ಲಿ ಎಷ್ಟಾಗುತ್ತೆ? ಟೋಟಲಾಗಿ ನಮಗೆ ಸಿಗ್ತಕ್ಕಂಥದ್ದು ಎಷ್ಟು? 2,15,000, ಹೌದಾ? 2,15,000 ಅವನು ಮಾರ್ತಕ್ಕಂಥದ್ದು ಆಗಿದೆ. ಸೊ ಅಲ್ಲಿಗೆ ಲಾಭ ಎಷ್ಟಾಯಿತು? ಇದನ್ನು ನೀವು ಮೈನಸ್ ಮಾಡಿದಾಗ ನಿಮಗೆ ಲಾಭ ಬರ್ತಕ್ಕಂಥದ್ದು 14,250. ಇದು ಲಾಭ ಆಯಿತು.
ಸೊ ಪ್ರಶ್ನೆ ಏನಿದೆ, ಹಾಗಾದರೆ ಅವನಿಗೆ ಇದರಿಂದ ದೊರೆತ ಶೇಕಡ ಲಾಭವನ್ನು ಕೇಳಿದ್ದಾರೆ. ಲಾಭ ಆಯಿತು, ಶೇಕಡ ಲಾಭ ಹೆಂಗೆ ಕಂಡುಹಿಡಿಯೋದು? ಶೇಕಡ ಲಾಭವನ್ನು ಕಂಡುಹಿಡಿಬೇಕಂತ ಹೇಳಿದರೆ ಶೇಕಡ ಲಾಭ ಈಕ್ವಲ್ಸ್ ಅಸಲು, ಅದ್ರ ಮೇಲೆ ಲಾಭ ಏನಿರುತ್ತೆ ಲಾಭ ಇಂಟು 100. ಸೊ ಫಾರ್ಮುಲಾ ಅಸಲು ಲಾಭ ಎಷ್ಟಿದೆ? 14,250 ಇದೆ. ಡಿವೈಡೆಡ್ ಬೈ ಅಸಲು ಎಷ್ಟಿದೆ ನೋಡಿ. ಇವರು ಅಸಲು ಅಂತ ಹೇಳಿದಾಗ ಇಲ್ಲಿ ಬರ್ತಕ್ಕಂಥ ಅಸಲು ಯಾವುದು? ಇಲ್ಲಿ ಅವನು ಏನು ತೊಗೊಂಡಿರ್ತಾನೋ ಅದು ಅಸಲಾಗಿರುತ್ತೆ. 2,750,000 ಇಂಟು 100 ಶೇಕಡ ಕಂಡುಹಿಡಬೇಕು. 100ಕ್ಕೆ ನಾವು ಎಷ್ಟು ಅಂತ ಕಂಡುಹಿಡ್ತಕ್ಕಂಥದ್ದು ಆಗಿರುತ್ತೆ. ಸೊ ಇದನ್ನು ಸಿಂಪ್ಲಿಫಿಕೇಶನ್ ಮಾಡ್ಕೊಂಡು ನೀವು ಆನ್ಸರ್ನ ಕಂಡುಹಿಡಿದಾಗ ನಿಮಗೆ ಬರ್ತಕ್ಕಂಥದ್ದು ಎಷ್ಟು ಅಂತ ಹೇಳಿದರೆ 7.09%. ಸೊ ಹಾಗೆ ಆನ್ಸರ್ ಇಲ್ಲಿ ಯಾವುದು ಅಂತ ಹೇಳಿದರೆ ಆಪ್ಷನ್ 3 7.09% ಆಗಿರುತ್ತೆ. ಆ್ಯಂಡ್ ನೆಕ್ಸ್ಟು ಆಸ್ಪಿರಿನ್ ಔಷಧದ ರಾಸಾಯನಿಕ ಹೆಸರು ಯಾವುದು ಅಂತ ಕೇಳಿದ್ದಾರೆ ಇಲ್ಲಿ. ಆನ್ಸರ್ ಆಪ್ಷನ್ 1 ಅಸಿಟೈಲ್ ಸ್ಯಾಲಿಸಿಲಿಕ್ ಆಮ್ಲ ಅಂತಕ್ಕಂಥ ಆಸ್ಪಿರಿಕ್ ಔಷಧ ಒಂದು ರಾಸಾಯನಿಕ ಹೆಸರಾಗಿರುತ್ತೆ. ಇನ್ನು ನೆಕ್ಸ್ಟ್ ಬರ್ತಕ್ಕಂಥ ಅಮೋನಿಯಂ ಹೈಡ್ರಾಕ್ಸೈಡ್ ಅಂತಕ್ಕಂಥದ್ದು ಇದೆ. ಇದನ್ನು NH4OH ಇದನ್ನು ನಾವು ಇಂಡಿಕೇಟ್ ಮಾಡ್ತೀವಿ. ಸೊ ಇದನ್ನು ಎಲ್ಲಿ ನಾವು ಇದು ಮಾಡ್ತೀವಿ ಅಂದರೆ ಇದನ್ನು ಅಮೋನಿಯಾ ಅಂತಲೂ ಸಹ ಕರಿತಾ ಹೋಗ್ತೀವಿ. ಇದನ್ನು ಕಿಟಕಿ ಶುಚಿ ಮಾಡೋದಕ್ಕೋಸ್ಕರ, ಇಟ್ ಮೀನ್ಸ್ ಈ ಒಂದು ಕ್ಲೀನ್ ಮಾಡ್ತೀವಲ್ಲ ಗ್ಲಾಸ್ಗಳು, ಸೊ ಅದಕ್ಕೆ ಯೂಸ್ ಮಾಡ್ತಕ್ಕಂಥದ್ದು ಅಮೋನಿಯಂ ಹೈಡ್ರಾಕ್ಸೈಡ್ ಆಗಿರುತ್ತೆ. ಇನ್ನು ಬರ್ತಕ್ಕಂಥ ಕ್ಯಾಲ್ಶಿಯಂ ಹೈಡ್ರಾಕ್ಸೈಡ್ ಅಂತಕ್ಕಂಥದ್ದು ಏನಿದೆಯೋ ಇದನ್ನು ನಾವು CaOH ಟ್ವೈಸಲ್ಲಿ ಇಂಡಿಕೇಟ್ ಮಾಡ್ತೀವಿ. ಸೊ ಇದನ್ನು ಸ್ಲಾಕಡ್ ಲೈಮ್ ಅಂತ ಹೇಳ್ತಾರೆ. ಸ್ಲಾಕಡ್ ಲೈಮ್ ಎಂದು ಕರೀತಾರೆ. ಇದನ್ನು ಮೈನಾಗಿ ನೋಡ್ತವ್ರೆ ಸುಣ್ಣದ ತಿಳಿ ನೀರಿನಲ್ಲಿ ಕಂಡುಬರ್ತದೆ. ಸೊ ಕ್ಯಾಲ್ಶಿಯಂ ಹೈಡ್ರಾಕ್ಸೈಡ್ ಸುಣ್ಣದ ತಿಳಿ ನೀರು ಏನಿದೆಯೋ ಅದನ್ನು ನಾವು ಕ್ಯಾಲ್ಶಿಯಂ ಹೈಡ್ರಾಕ್ಸೈಡ್ ಅಂತ ಹೇಳ್ತೀವಿ. ಇನ್ನು ನೆಕ್ಸ್ಟ್ ಬರ್ತಕ್ಕಂಥದ್ದು ಹೈಡ್ರೋಕ್ಲೋರಿಕ್ ಆಮ್ಲ ಇದೆಯೋ, ಹೈಡ್ರೋಕ್ಲೋರಿಕ್ ಆಮ್ಲ ಅಂತ ಹೇಳಿ HCl ಹೌದಲ್ವಾ. ಹೈಡ್ರೋಕ್ಲೋರಿಕ್ ಬಂದು HCl ಅಂತ ಹೇಳ್ತೀವಿ. ಸೊ ನೋಡಿ ಇಲ್ಲಿ ಆಸ್ಪಿರಿನ್ ಅಂತಕ್ಕಂಥದ್ದು ಅಸಿಟೈಲ್ ಸ್ಯಾಲಿಸಿಲಿಕ್ ಆಮ್ಲ, ಇದನ್ನು ನೆನಪಲ್ಲಿ ಇಟ್ಕೊಳ್ತಾ ಹೋಗಿ. ಆ್ಯಂಡ್ ನೆಕ್ಸ್ಟ್ ವಿಶ್ವ ಆರೋಗ್ಯ ಸಂಸ್ಥೆಯ ಈ ಕೆಳಗಿನ ಯಾವ ರಾಷ್ಟ್ರವನ್ನು ಸೌತ್ ಈಸ್ಟ್ ಏಷ್ಯಾ ಪ್ರದೇಶದ ಮಲೇರಿಯಾ ಮುಕ್ತ ಮೊದಲ ರಾಷ್ಟ್ರವೆಂದು ಘೋಷಿಸಿದೆ ಅಂತಕ್ಕಂಥದ್ದು. ಸೊ ನೋಡಿ ಇಲ್ಲಿ ವಿಶ್ವ ಆರೋಗ್ಯ ಸಂಸ್ಥೆ ಇದು ಮೊದಲು ಬಿಟ್ಟಿರ್ತಕ್ಕಂಥದ್ದು, ಈಗ ಬಿಟ್ಟಿರ್ತಕ್ಕಂಥ ಒಂದು ಇದಲ್ಲ. ಸೊ ಇದು ಆನ್ಸರ್ ಬಂದು ಆಪ್ಷನ್ 4 ಮಾಲ್ಡೀವ್ಸ್ ಆಗಿರುತ್ತೆ. ನೆಕ್ಸ್ಟ್ ಜಲಾಂತರ್ಗಾಮಿಗಳನ್ನು ಪತ್ತೆ ಹಚ್ಚಲು ಮತ್ತು ಅದರ ವೇಗವನ್ನು ಅಂದಾಜಿಸಲು ಈ ಕೆಳಗಿನ ಯಾವುದನ್ನು ಬಳಸಲಾಗುತ್ತದೆ ಕೇಳಿದರೆ ಡಾಪ್ಲರ್ ಪರಿಣಾಮ, ಫ್ಲೆಮಿಂಗ್, ಡಾರ್ವಿನ್ ಪರಿಣಾಮ ಆ್ಯಂಡ್ ಕೆಪ್ಲರ್ ಪರಿಣಾಮ. ನೋಡಿ ಇಲ್ಲಿ ಡಾಪ್ಲರ್ ಪರಿಣಾಮದ ಅನ್ವಯಗಳು ಎಲ್ಲೇ ನಾವು ನೋಡ್ತಾ ಹೋಗ್ತೀವಿ ಅಂತ ಹೇಳಿದ್ರೆ ಸಬ್ಮೆರಿನ್ಗಳು ವೇಗವನ್ನು ಕಂಡುಹಿಡಿಯಲು ಉಪಯೋಗಿಸ್ತಕ್ಕಂಥದ್ದಾಗಿರುತ್ತೆ. ಮತ್ತು ರೇಡರ್ಗಳು ಟ್ರಾಫಿಕ್ ಪೊಲೀಸ್ನವರು ಬಳಸ್ತಕ್ಕಂಥದ್ದಾಗಿರುತ್ತೆ. ವೇಗ ಮಿತಿಯನ್ನು ಮೀರಿ ಚಲಿಸುವ ವಾಹನಗಳ ಪತ್ತೆ ಹಚ್ಚೋದಕ್ಕೆ ಯೂಸ್ ಮಾಡ್ತಕ್ಕಂಥ ಈ ಒಂದು ಡಾಪ್ಲರ್ ಪರಿಣಾಮ ಆಗಿರುತ್ತೆ. ಆ್ಯಂಡ್ ನೆಕ್ಸ್ಟ್ ಗ್ಯಾಲಾಕ್ಸಿ ಗೃಹಗಳ ವೇಗವನ್ನು ಪತ್ತೆ ಹಚ್ಚತಕ್ಕಂಥದ್ದಕ್ಕೂ ಸಹ ಯೂಸ್ ಮಾಡ್ತಾ ಹೋಗ್ತಾರೆ. ಆ್ಯಂಡ್ ಕೃತಕ ಉಪಗ್ರಹಗಳ ಪಥವನ್ನು ಪತ್ತೆ ಹಚ್ಚೋದಕ್ಕೋಸ್ಕರ ಯೂಸ್ ಮಾಡ್ತಾರೆ. ಆ್ಯಂಡ್ ಶನಿ ಗ್ರಹದ ಉಂಗುರಾಕೃತಿಯನ್ನು ಪತ್ತೆ ಹಚ್ಚೋದಕ್ಕೆ ಯೂಸ್ ಮಾಡ್ತಕ್ಕಂಥದ್ದು ಈ ಒಂದು ಡಾಪ್ಲರ್ ಪರಿಣಾಮ. ಇಷ್ಟೆಲ್ಲ ಡಾಪ್ಲರ್ ಪರಿಣಾಮಗಳನ್ನು ಇಲ್ಲಿ ಯೂಸ್ ಮಾಡ್ತಕ್ಕಂಥದ್ದು. ಸಬ್ಮೆರಿನು, ರೇಡರ್ಗನ್ನು ವೇಗ ಮಿತಿಯನ್ನು ಅಳೆಯೋದಕ್ಕೋಸ್ಕರ, ಗ್ಯಾಲಾಕ್ಸಿ ಗ್ರಹಗಳ ವೇಗವನ್ನು ಪತ್ತೆ ಮಾಡೋದಕ್ಕೋಸ್ಕರ, ಕೃತಕ ಉಪಗ್ರಹಗಳ ಪಥವನ್ನು ಪತ್ತೆ ಹಚ್ಚೋದಕ್ಕೋಸ್ಕರ, ಆ್ಯಂಡ್ ಶನಿ ಗ್ರಹದ ಉಂಗುರಾಕೃತಿಯನ್ನು ಪತ್ತೆ ಹಚ್ಚೋದಕ್ಕೋಸ್ಕರ ಈ ಒಂದು ಡಾಪ್ಲರ್ ಪರಿಣಾಮವನ್ನು ಅಲ್ಲೆಲ್ಲ ನಾವು ನೋಡ್ತಾ ಹೋಗ್ತೀವಿ, ನಿಯಮವನ್ನು ಅಪ್ಲೈ ಮಾಡ್ತಾ ಹೋಗ್ತಾರೆ. ಸೊ ಹಾಗೆ ಇಲ್ಲಿ ಆನ್ಸರ್ ಯಾವುದಂತ ನೋಡ್ತಾ ಹೋದಾಗ ಬರ್ತಕ್ಕಂಥದ್ದು ಸೊ ಆನ್ಸರ್ ಬಂದು ಡಾಪ್ಲರ್ ಪರಿಣಾಮ ಆಗಿರುತ್ತೆ. ಸೊ ಆನ್ಸರ್ ಆಪ್ಷನ್ 1. ಆ್ಯಂಡ್ ನೆಕ್ಸ್ಟು ಬಿಟ್ಟ ಸ್ಥಳವನ್ನು ಸೂಕ್ತ ಸಂಖ್ಯೆಯಿಂದ ಭರ್ತಿ ಮಾಡಿರಿ. ಸೊ ನೋಡಿ ಸ್ನೇಹಿತರೆ, ಇದು ನೋಡ್ತಾ ಹೋದರೆ ನಮ್ಗೆ ಏನು ಗೊತ್ತಾಗಬಹುದು. ಸೊ ಇಲ್ಲಿ 5 ಇದೆ, 3 ಇದೆ, 16 ಇದೆ, 81 ಇದೆ, 406 ಇದೆ. ಸೊ ಯಾವುದೇ ಒಂದು ವರ್ಗಮೂಲ ಘನಮೂಲಕ್ಕೆ ಸಂಬಂಧಪಟ್ಟಂತೆ ಇಲ್ಲಿ ಲಿಂಕ್ ಯಾವುದೇ ಇಲ್ಲ. ಸೊ 16, 81 ಬಿಟ್ಟರೆ ಮಿಕ್ಕಿದ ಯಾವುದು ಸಹ ವರ್ಗಮೂಲ, ಘನ ವರ್ಗಕ್ಕೆ ಯಾವುದೋ ರಿಲೇಟೆಡ್ ಅಲ್ವೇ ಅಲ್ಲ. ಸೊ ಓಕೆ ನೋಡಿ, ಫಸ್ಟ್ ಇಲ್ಲಿ ಏನಿದೆ 5 ಮತ್ತು 3 ಇದೆ, ಇಲ್ಲಿ 16 ಇದೆ. 5 ಇಂಟು 3ನ ಮಾಡಿಕೊಂಡು ಏನಾಗುತ್ತೆ, 5 3 15 ಆಯಿತು. 15ಕ್ಕೆ ಪ್ಲಸ್ 1ನ್ನು ಕೂಡಿಸ್ತಾ ಹೋಗಿ 16 ಬಂತು. ಅದೇ ರೀತಿ ಇದನ್ನು ಮಲ್ಟಿಪ್ಲೈ ಮಾಡಿ 16 5 ಎಷ್ಟು 80 ಆಯಿತು. 80ಕ್ಕೆ ಪ್ಲಸ್ 1ನ್ನು ಆ್ಯಡ್ ಮಾಡಿದ್ರೆ 81 ಬರುತ್ತೆ. ಸೊ ಅದೇ ರೀತಿ 5 1 5, 8 5 40, 405 ಆಯಿತು. ಪ್ಲಸ್ 1ನ್ನು ಆ್ಯಡ್ ಮಾಡಿದ್ರೆ 406 ಬಂತು. ಇವಾಗ ಏನು ಮಾಡಬೇಕು ನೀವು, 406 ಇಂಟು 5 ಪ್ಲಸ್ 1ನ್ನು ಮಾಡಬೇಕಾಗುತ್ತೆ. ಸೊ ನೋಡಿ 6 5 30, 4 5 20. ಸೊ ಅಲ್ಲಿಗೆ
2031 ಬರುತ್ತೆ. ಸೊ ಆನ್ಸರ್ ಆಪ್ಷನ್ 4 ಆಗಿರುತ್ತೆ. ಮುಂದಿನ ಪ್ರಶ್ನೆ, ಜನವರಿ 1ನೇ ತಾರೀಕು ಸೋಮವಾರವಾದರೆ ಆ ತಿಂಗಳಿನ ಕೊನೆಯ ಶುಕ್ರವಾರ ಯಾವ ದಿನಾಂಕವಾಗುತ್ತೆ? ನೋಡಿ ಸ್ನೇಹಿತರೆ, ಜನವರಿ 1 ಸೋಮವಾರ. ಸೊ ಆ ತಿಂಗಳ ಕೊನೆಯ ಶುಕ್ರವಾರ ಯಾವುದು ಅಂತ ಕೇಳಿದ್ದಾರೆ. ಸೊ ನೀವು ಇದಕ್ಕೆ ಒಂದಕ್ಕೆ ನೀವು 7 ಕೂಡ್ಕೊಂಡು ಹೋಗ್ತಾ ಹೋದರೆ ಅದು ಸೋಮವಾರನೇ ಬರುತ್ತೆ. ಓಕೆ, ಒಂದಕ್ಕೆ ನೀವು 7 ಕೂಡಿದ್ರೆ ನೋಡಿ 1 + 7 8 ಬರುತ್ತೆ, 8 ಸೋಮವಾರ. ಅದೇ ರೀತಿ 8 + 7 ಕೂಡಿದ್ರೆ ನಿಮಗೆ ಬರ್ತಕ್ಕಂಥದ್ದು ಎಷ್ಟು? 15, ಅದು ಸೋಮವಾರ. 15ಕ್ಕೆ ನೀವು 7 ಕೂಡಿದ್ರೆ ಬರ್ತಕ್ಕಂಥದ್ದು 22 ಸೋಮವಾರ. 22ಕ್ಕೆ 7 ಕೂಡಿದ್ರೆ ನಿಮಗೆ ಬರ್ತಕ್ಕಂಥ 29 ಸೋಮವಾರ. 29 ಆದಮೇಲೆ ನಿಮಗೆ 30 ಮಂಗಳವಾರ ಬರುತ್ತೆ, 31 ಬುಧವಾರ ಬರುತ್ತೆ. ಸೊ ಅದು ನೆಕ್ಸ್ಟ್ ಶುಕ್ರವಾರ ನಿಮಗೆ ಸಿಗೋದಿಲ್ಲ. ಸೊ ನೀವೇನು ಮಾಡಬೇಕು, ಹಿಂದಕ್ಕೆ ಬರಬೇಕಾಗುತ್ತೆ, ಹೌದಲ್ವಾ? ಹಿಂದಕ್ಕೆ ಅಂತ ಹೇಳಿದ್ರೆ ನೋಡಿ 29 ಸೋಮವಾರ ಆದರೆ ಸೋಮವಾರ ಇಂದು ದಿನ ಭಾನುವಾರ, ಶನಿವಾರ, ಶುಕ್ರವಾರ. ಸೊ 29, 28, 27, 26. ಸೊ ಹಾಗಾಗಿ 26 ಲಾಸ್ಟು ಯಾವ್ದು ಬರುತ್ತೆ? ಶುಕ್ರವಾರ ಬರ್ತಕ್ಕಂಥದ್ದು. ಆಪ್ಷನ್ 3 26 ಜನವರಿ ಶುಕ್ರವಾರ ಕೊನೆಯ ಶುಕ್ರವಾರವಾಗಿರುತ್ತೆ. ನೆಕ್ಸ್ಟ್ ಮುಂದಿನ ಪ್ರಶ್ನೆ ನೋಡೋದಾದರೆ, ಪ್ರಥಮ ವಿಶ್ವಕಪ್ ಕ್ರಿಕೆಟ್ ಗೆದ್ದ ರಾಷ್ಟ್ರ ಯಾವುದು? ಆಸ್ಟ್ರೇಲಿಯಾ, ಭಾರತ, ಇಂಗ್ಲೆಂಡ್ ಆ್ಯಂಡ್ ವೆಸ್ಟ್ ಇಂಡೀಸ್ ಅಂತ ಕೊಟ್ಟಿದ್ದಾರೆ. ಪ್ರಥಮ ವಿಶ್ವಕಪ್ಪನ್ನು ಗೆದ್ದಂತಹ ರಾಷ್ಟ್ರ ಅಂತ ಹೇಳಿರೋದು, ವಿಶ್ವಕಪ್ ಕ್ರಿಕೆಟನ್ನು ಗೆದ್ದಂತಹ ರಾಷ್ಟ್ರ ಬಂದು ಆಪ್ಷನ್ ಡಿ, ವೆಸ್ಟ್ ಇಂಡೀಸ್. 1975ನಲ್ಲಿ ವೆಸ್ಟ್ ಇಂಡೀಸ್ ಮೊಟ್ಟ ಮೊದಲ ಬಾರಿಗೆ ಈ ಒಂದು ವಿಶ್ವಕಪ್ ಕ್ರಿಕೆಟನ್ನು ಗೆದ್ಕೊಳ್ಳುತ್ತೆ. ಆ್ಯಂಡ್ ನೆಕ್ಸ್ಟ್ ಇನ್ನು ಆಸ್ಟ್ರೇಲಿಯಾ 2023 ರೀಸೆಂಟಾಗಿ 2023ರಲ್ಲಿ ಆಸ್ಟ್ರೇಲಿಯಾ ಗೆದ್ಕೊಳ್ತಕ್ಕಂಥದ್ದಾಗುತ್ತೆ. ಒಟ್ಟು ಇಲ್ಲಿ ತನಕ ಅಷ್ಟು ಆಸ್ಟ್ರೇಲಿಯಾ ಬಂದು 6 ಸರಿ ಗೆದ್ದಿರ್ತಕ್ಕಂಥದ್ದು, ಭಾರತ 2 ಸಾರಿ ವಿನ್ ಆಗಿರ್ತಕ್ಕಂಥ ಚಾನ್ಸ್ಗಳು 2 ಸಾರಿ ಸಿಕ್ಕಿದೆ ಭಾರತಕ್ಕೆ. ಆಸ್ಟ್ರೇಲಿಯಾಗೆ ಒಟ್ಟು 6 ಸಾರಿ ಅದು ಎಷ್ಟು. ಆ್ಯಂಡ್ ವೆಸ್ಟ್ ಇಂಡೀಸ್ ಸ್ಟಾರ್ಟಿಂಗು 1975 ಮೊಟ್ಟ ಮೊದಲ ಬಾರಿಗೆ ಈ ಒಂದು ಪ್ರಥಮ ವಿಶ್ವಕಪ್ಪನ್ನು ಗೆದ್ದುಕೊಂಡಂಥ ಒಂದು ರಾಷ್ಟ್ರ ಆಗಿರುತ್ತೆ. ಆ್ಯಂಡ್ ನೆಕ್ಸ್ಟ್ ನೋಡೋದಾದರೆ, ಸಂಯುಕ್ತ ಸಂಸ್ಥಾನದ ಜನರಲ್ ಅಸೆಂಬ್ಲಿಯ ಮೊದಲ ಮಹಿಳಾ ಅಧ್ಯಕ್ಷ ಯಾರು ಅಂತ ಕೇಳಿದರೆ ಸರೋಜಿನಿ ನಾಯ್ಡು, ವಿಜಯಲಕ್ಷ್ಮಿ ಪಂಡಿತ್, ಗೌಲ್ಡ್ ಮೇಯರ್, ಮಾರ್ಗರೆಟ್ ಥ್ಯಾಚರ್ ಅಂತ ಹೇಳಿದರೆ. ಸಂಯುಕ್ತ ಸಂಸ್ಥಾನದ ಮೊದಲ ಮಹಿಳಾ ಅಧ್ಯಕ್ಷೆ ಅಂತ ಹೇಳಿರೋದು ಬಂದು ವಿಜಯಲಕ್ಷ್ಮಿ ಪಂಡಿತ್ ರವರು. ನೆಕ್ಸ್ಟ್ 750 ಮೀಟರ್ ಉದ್ದದ ರೈಲೊಂದು ರೈಲ್ವೆ ಹಳಿಯ ಪಕ್ಕದಲ್ಲಿರುವ ಕಾರ್ಖಾನೆಯೊಂದರ 45 ಸೆಕೆಂಡ್ಗಳಲ್ಲಿ ಹಾದು ಮುಂದೆ ಹೋಗಿದೆ. ಕಾರ್ಖಾನೆಯ ಉದ್ದವನ್ನು 575 ಮೀಟರ್ಗಳಾದರೆ ಆ ರೈಲ್ನ ವೇಗವನ್ನು ಕಂಡುಹಿಡಿಯಿರಿ ಅಂತ ಹೇಳಿದರೆ. ಸೊ ನೋಡಿ ಸ್ನೇಹಿತರೆ, 2 ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ನಾವಿಲ್ಲಿ ಏನು ಮಾಡಬೇಕಾಗುತ್ತೆ, v = d/t ಇದು ಫಾರ್ಮುಲಾ, ಹೌದಲ್ವಾ? ಸೊ ನೋಡಿ, ಡಿ ಅಂದರೆ ಎಷ್ಟು ಕೊಟ್ಟಿದ್ದಾರೆ, 750 ಮೀಟರ್ ಉದ್ದದ ರೈಲ್ ಕೊಟ್ಟಿದ್ದಾರೆ ಪ್ಲಸ್ 575 ಆ ಒಂದು ಕಾರ್ಖಾನೆ ಉದ್ದವನ್ನು ಕೊಟ್ಟಿದ್ದಾರೆ. ಎರಡನ್ನೂ ಸಹ ತೊಗೊಳ್ಬೇಕಾಗುತ್ತೆ ನಾವು. 750 ಪ್ಲಸ್ 575 ಡಿವೈಡೆಡ್ ಬೈ ಟೈಮ್ ಎಷ್ಟು ಕೊಟ್ಟಿದ್ದಾರೆ, 45 ಸೆಕೆಂಡ್ ಕೊಟ್ಟಿದ್ದಾರೆ, 45. ಸೊ ಇವಾಗ ಏನಾಗುತ್ತೆ, ನೀವು ಎರಡನ್ನೂ ಆ್ಯಡ್ ಮಾಡಿಕೊಂಡು 45ರಿಂದ ನೀವು ಡಿವೈಡ್ ಮಾಡಿದಾಗ ನಿಮಗೆ ಬರ್ತಕ್ಕಂಥದ್ದು ಎಷ್ಟು ಅಂತ ಹೇಳಿದ್ರೆ ನೋಡಿ, 750 ಪ್ಲಸ್ 575 ಕೂಡ ನಿಮಗೆ 1325 ಬರುತ್ತೆ ಡಿವೈಡೆಡ್ ಬೈ 45. ಆ್ಯಂಡ್ ನೆಕ್ಸ್ಟ್ ಇಲ್ಲಿ ಇನ್ನೊಂದು ಏನಂತ ಹೇಳಿದ್ರೆ, ನಿಮಗೆ ವೇಗವನ್ನು ಕೊಟ್ಟಿರ್ತಕ್ಕಂಥ ವೇಗ ಅಂದರೆ km/ಗಂಟೆಯಲ್ಲಿ ಕೊಟ್ಟಿದ್ದಾರೆ. ಆ್ಯಂಡ್ ಡಿಸ್ಟೆನ್ಸನ್ನು ಮೀಟರಲ್ಲಿ ಕೊಟ್ಟಿದ್ದಾರೆ, ಟೈಮನ್ನು ಸೆಕೆಂಡಲ್ಲಿ ಕೊಟ್ಟಿದ್ದಾರೆ. ಸೊ ಹಾಗಾಗಿ ನೀವು ಏನು ಮಾಡಬೇಕಂತೇಳಿದ್ರೆ, ಈ ಒಂದು ವೇಗಕ್ಕೆ ನೀವು 18/5 ನೀವು ಮಲ್ಟಿಪ್ಲೈಯನ್ನು ಮಾಡಬೇಕಾಗುತ್ತೆ. ಓಕೆ, ಸೊ ಈ ರೀತಿ ಮಾಡ್ತಾ ಹೋದಾಗ ನಿಮಗೆ ಬರ್ತಕ್ಕಂಥದ್ದು ಎಷ್ಟು ನೋಡಿ, 9ರಿಂದ 2 9 18 3ರಿಂದನೇ ಮಾಡಬಹುದಾಗಿರುತ್ತೆ. ಯಾಕಂತಂದರೆ ನೋಡಿ, ಇದು 3ರಿಂದನೇ ಮಾಡ್ತಾ ಹೋದರೆ 3 6 18 ಬರುತ್ತೆ, 3 1 3 3 5 15 15 6 ಆಯಿತು. ಸೊ ಮತ್ತೆ ನೀವು 3ರಿಂದನೇ ಮಾಡ್ತೀವಿ ಅಂದರೆ 3 7 6 3 5 15 ಆಯಿತು, ಹೌದಲ್ವಾ? ಸೊ ನೆಕ್ಸ್ಟು 5ರಿಂದ ಮಾಡ್ತಾ ಹೋದರೆ 5 1 5 5 7 10 5 6 30 5 5 25 ಆಯಿತು. ಸೊ ಎಷ್ಟಾಯಿತು, 265 ಇಂಟು 2 ಡಿವೈಡೆಡ್ ಬೈ 5 ಬಂತು. 5ನ ಮತ್ತೆ ಮಾಡಿದಾಗ 5 5 25 5 3 15 ಆಯಿತು. ಸೊ 3 7 6 5 7 10 106 km/h ಅಂತಕ್ಕಂಥದ್ದು.
ನೆಕ್ಸ್ಟು ಸಂಜನಾಳು ಒಂದು ಚಿತ್ರವನ್ನು 5 ಗಂಟೆಯಲ್ಲಿ ಬಿಡಿಸ್ತಾಳೆ. ಸಂಜನಾ ಮತ್ತು ಸಾನ್ವಿ ಇಬ್ಬರು ಸೇರಿ ಅದೇ ಚಿತ್ರವನ್ನು 2 ಗಂಟೆಯಲ್ಲಿ ಬಿಡಿಸ್ತಾರೆ. ಹಾಗಾದರೆ ಸಾನ್ವಿ ಒಬ್ಬಳೆ ಆ ಚಿತ್ರವನ್ನು ಎಷ್ಟು ಗಂಟೆಯಲ್ಲಿ ಬಿಡಿಸ್ತಾಳೆ ಅಂತಕ್ಕಂಥ ಪ್ರಶ್ನೆ. ಸೊ ನೋಡಿ, ಇದು ಯಾವ ರೀತಿ ಮಾಡಬಹುದು, 1/a + b = 1/a + 1/b ಈ ರೀತಿ ಮಾಡ್ತಾ ಹೋಗ್ತೀವಿ, ಹೌದಲ್ವಾ. ಸೊ ಇಲ್ಲೇನು ಕೊಟ್ಟಿದ್ದಾರೆ, ಸಂಜನಾ ಒಂದು ಚಿತ್ರವನ್ನು 5 ಗಂಟೆಯಲ್ಲಿ ಬಿಡಿಸ್ತಾಳೆ, 1/5 ಆಯಿತು. ಪ್ಲಸ್ ಇಲ್ಲಿ ಸಾನ್ವಿನ ನಾವು ಬಿ ಅಂತ ತೊಗೊಳ್ಳೋಣ. ಆ್ಯಂಡ್ ಟೋಟಲಾಗಿ ಇಬ್ಬರು ಸೇರಿ 2 ಗಂಟೆಯಲ್ಲಿ ಬಿಡಿಸ್ತಾರೆ, ಹೌದಲ್ವಾ. ಸೊ ಇದು ಈ ಕಡೆ ಬಂದಾಗ ನಮಗೆ 1/b = 1/2 - 1/5 ಆಯಿತು. 5 × 10. ಸೊ 5 - 2 3/10 ಆಗುತ್ತೆ. ಸೊ ಈಗ b = 10/3. ಇದನ್ನು ಸಿಂಪ್ಲಿಫಿಕೇಶನ್ ಮಾಡ್ಕೊಳ್ತಾ ಹೋದಾಗ 3 3 9 1/3. ಸೊ ಅಂದರೆ 3 1/3 ಗಂಟೆ. ಆಪ್ಷನ್ 3. ಮುಂದಿನ ಪ್ರಶ್ನೆ ಹೀಗಿದೆ, ABCDE ಮತ್ತು E ಎಂಬ ಒಟ್ಟು 5 ಜನ ಗೆಳೆಯರು ಒಂದು ಪುಸ್ತಕವನ್ನು ಓದ್ತಾ ಹೋಗ್ತಾರೆ. ಅದು ಒಬ್ಬರಾದ ಮೇಲೆ ಒಬ್ಬರು ಓದ್ತಾ ಹೋಗ್ತಾರೆ. ಸೊ ಇರ್ತಕ್ಕಂಥ ಒಂದೇ ಬುಕ್ಕು. ಸೊ ಹಾಗಾಗಿ ಒಬ್ಬರಾದ ಮೇಲೆ ಒಬ್ಬರು ಓದ್ತಾ ಹೋಗ್ತಾರೆ. ಓಕೆ, ನೋಡೋಣ. ಏನಿದೆ, ಮೊದಲು ಓದಿದವನಿಗೆ ಬಿಗೆ ಕೊಡುತ್ತಾನೆ. ಅಂದರೆ ಮೊದಲು ಯಾರೊಬ್ಬ ಓದ್ತಾನೆ, ಯಾರಂತ ಗೊತ್ತಿಲ್ಲ. ಸೊ ಅದು ಎಕ್ಸ್ ಅಂತ ತಗೊಳ್ಳೋಣ. ನೆಕ್ಸ್ಟ್ ಏನು ಮಾಡ್ತಾನೆ, ಬಿಗೆ ಕೊಡ್ತಾನೆ, ಬಿ ಓದ್ತಾನೆ. ಅದಾದ ನಂತರ ಡಿಯು ಬಿಯ ನಂತರ ಓದ್ತಾನೆ. ಡಿ ಅಂತಕ್ಕಂಥ ಬಿನ ನಂತರ ಓದ್ತಾನೆ, ಆದರೆ ಎಗೆ ಮೊದಲೇ ಓದ್ತಾನೆ, ಹೌದಲ್ವಾ. ಸೊ ಹೇಗೆ ಮೊದಲು ಅಂತ ಹೇಳಿದ್ರೆ ನೋಡಿ, ಎಗಿಂತ ಡಿ ಮೊದಲು, ಡಿಗಿಂತ ಬಿ ಮೊದಲು, ಬಿಗಿಂತ ಯಾರೊಬ್ಬ ಮೊದಲಾಗ್ತಾನೆ. ಆ್ಯಂಡ್ ನೆಕ್ಸ್ಟು ಸಿಯು ಎಲ್ಲರಿಗಿಂತ ಕೊನೆಯಲ್ಲಿ ಓದುತ್ತಾನೆ. ಸಿ ಅಂತಕ್ಕಂಥ ಎಲ್ಲರಿಗಿಂತ ಕೊನೆ, ಲಾಸ್ಟ್ ಆಯಿತು. ಹಾಗಾದರೆ ಪುಸ್ತಕವನ್ನು ಮೊದಲು ಓದಿದವನು ಯಾರು? ನೋಡಿ, ಈಗ ಈ ರೀತಿ ಇದೆ ಅಂತ ಹೇಳಿದಾಗ ಎ ಆಯಿತು, ಬಿ ಆಯಿತು, ಸಿ ಆಯಿತು, ಡಿ ಆಯಿತು. ಉಳಿದಿರ್ತಕ್ಕಂಥದ್ದು ಯಾವುದು? ಈ ಜಾಗಕ್ಕೆ ಎಕ್ಸ್ ಜಾಗಕ್ಕೆ ನಾವು ಇಯನ್ನು ತೊಗೊಳ್ಬಹುದಾಗಿರುತ್ತೆ. ಸೊ ಈ ರೀತಿ ನೀವು ಮಾಡ್ಕೊಳ್ತಾ ಹೋದರೆ ನಿಮ್ಗೆ ಆರಾಮಾಗಿ ಗೊತ್ತಾಗ್ಬಿಡುತ್ತೆ. ಸೊ ಆನ್ಸರ್ ಆಪ್ಷನ್ 4 ಇ. ನೆಕ್ಸ್ಟ್, ಕರ್ನಾಟಕ ಜ್ಞಾನ ಆಯೋಗ ಸಿದ್ಧಪಡಿಸಿರುವ ಕನ್ನಡ ವಿದ್ಯುನ್ಮಾನ ಜ್ಞಾನಕೋಶ ಯಾವುದು? ವಿಶ್ವ ಸಿಂಧು ಕಣಜ ಕರುನಾಡು ಅಂತ ಕೊಟ್ಟಿದ್ದಾರೆ. ಕರ್ನಾಟಕದ ಜ್ಞಾನ ಆಯೋಗ ಸಿದ್ಧಪಡಿಸಿರುವಂಥ ಕನ್ನಡದ ವಿದ್ಯುನ್ಮಾನ ಜ್ಞಾನಕೋಶ ಅಂತ ಹೇಳಿದರೆ ಅದು ಬಂದು ಆಪ್ಷನ್ 3 ಕಣಜ. ಆ್ಯಂಡ್ ನೆಕ್ಸ್ಟು, ಶಿವತಾಪ ಈ ಕೆಳಗಿನ ಯಾವ ಕ್ರೀಡೆಗೆ ಸಂಬಂಧಿಸಿದ್ದಾರೆ? ಸೊ ಇವ್ರು ಬಂದು ಬಾಕ್ಸಿಂಗ್ಗೆ ಸಂಬಂಧಪಟ್ಟಂಥ ಆಪ್ಷನ್ 2. ನೆಕ್ಸ್ಟ್, ರಾಜ್ಯ ಸರ್ಕಾರದ ಕಾನೂನು ಸಲಹೆಗಾರ ಈ ರೀತಿ ಕರೆಯಲಾಗುವುದು. ರಾಜ್ಯ ಸರ್ಕಾರದ ಕಾನೂನು ಸಲಹೆಗಾರರನ್ನು ಯಾವ ರೀತಿ ಇಂಡಿಕೇಟ್ ಮಾಡ್ತಾರೆ? ಅಡ್ವೊಕೇಟ್ ಜನರಲ್ಲ, ಅಟಾರ್ನಿ ಜನರಲ್ಲ, ಸಾಲಿಸಿಟರ್ ಜನರಲ್ಲ, ಸ್ಟೇಟ್ ಪಬ್ಲಿಕ್ ಪ್ರಾಸಿಕ್ಯೂಟರ, ಯಾವ ಹೆಸರಿನಿಂದ ಕರೆಯಲಾಗುತ್ತದೆ ಅಂತ ಹೇಳೋದಾದರೆ ಅದು ಬಂದು ಆಪ್ಷನ್ 1 ಅಡ್ವೊಕೇಟ್ ಜನರಲ್. ಇನ್ನು ನೆಕ್ಸ್ಟು, ಈ ಕೆಳಗಿನ ಯಾರ ಆಡಳಿತದ ಅವಧಿಯಲ್ಲಿ ಆಸ್ತಿಯ ಹಕ್ಕನ್ನು ಮೂಲಭೂತ ಹಕ್ಕುಗಳ ಪಟ್ಟಿಯಿಂದ ತೆಗೆದುಹಾಕಲಾಯಿತು? ಸೊ ನಿಮ್ಗೆ ಗೊತ್ತೇ ಇದೆ, ಮೊದಲು ಆಸ್ತಿ ಹಕ್ಕು ಸಹ ಒಂದು ಮೂಲಭೂತ ಹಕ್ಕು ಅಂತ ಕನ್ಸಿಡರ್ ಮಾಡ್ತಾರೆ, ಬಟ್ ಅದನ್ನು ತೆಗೆದಾಕ್ತಾರೆ. ಸೊ ಅದು ಯಾರ ಒಂದು ಕಾಲದಲ್ಲಿ ಅಥವಾ ಯಾರ ಒಂದು ಆಡಳಿತದಲ್ಲಿ ಅಂತ ನೋಡೋದಾದರೆ ಸೊ ಅದು ಬಂದು ಮೊರಾರ್ಜಿ ದೇಸಾಯಿರವರ ಒಂದು ಕಾಲದಲ್ಲಿ ಬರ್ತಕ್ಕಂಥದ್ದು, ಅವರ ಆಡಳಿತದಲ್ಲಿ ತೆಗೆದಾಕ್ತಾರೆ. ಸೊ ಅದು ಇವಾಗ ಏನಾಗಿದೆ ಅಂತ ಹೇಳಿದ್ರೆ, ಆಸ್ತಿಯ ಹಕ್ಕನ್ನು ಮೂಲಭೂತ ಹಕ್ಕುಗಳ ಪಟ್ಟಿಯಿಂದ ತೆಗೆದಾಕ್ತಕ್ಕಂಥ ಒಂದು ವರ್ಷ 1978. ಓಕೆ, 1978 ತೆಗೆದಾಕ್ತಕ್ಕಂಥದ್ದು. ಅದು 44ನೇ ತಿದ್ದುಪಡಿ ಅನ್ವಯ 1978 44ನೇ ತಿದ್ದುಪಡಿಯಲ್ಲಿ ತೆಗೆದಾಕ್ತಾರೆ. ಆ್ಯಂಡ್ ಆಸ್ತಿ ಹಕ್ಕು ಪ್ರಸ್ತುತ 300A ವಿಧಿ ಅಡಿಯಲ್ಲಿ ಕಾನೂನಾತ್ಮಕ ಹಕ್ಕಾಗಿ ಅದನ್ನು ಸೇರಿಸ್ಕೊಳ್ತಕ್ಕಂಥದ್ದು ಆಗುತ್ತೆ. ಆ್ಯಂಡ್ ನೆಕ್ಸ್ಟ್ ಬಂದು AQ + BQ A + Bನಿಂದ ಭಾಗಿಸಿದಾಗ ದೊರೆಯುವ ಉತ್ತರ ಯಾವುದು ಅಂತ ಕೇಳಿದರೆ, ಸೊ ನಿಮ್ಗೆ ಗೊತ್ತಿರಬಹುದು, ಇದು ಫಾರ್ಮುಲಾಗೆ ಬರುತ್ತೆ, ನಿತ್ಯ ಸಮೀಕರಣಗಳೇನು ಬರುತ್ತೋ ಆ ಒಂದು ಫಾರ್ಮುಲಾದ ಅಡಿಯಲ್ಲಿ ಬರ್ತಕ್ಕಂಥದ್ದಾಗಿರುತ್ತೆ. ಸೊ ನಿಮಗೆ ಗೊತ್ತಿರುವ ಹಾಗೆ AQ + BQ ಒಂದು ಫಾರ್ಮುಲಾ A + B × A² - AB + B², ಹೌದಲ್ವಾ. ಸೊ ಹಾಗಾಗಿ ಇಲ್ಲಿ ಆನ್ಸರ್ ಯಾವುದು ಅಂತ ಹೇಳಿದ್ರೆ A² - AB + B². ನೆಕ್ಸ್ಟ್, ಆಯತಕಾರದ ಒಂದು ಟ್ಯಾಂಕಿನ ಉದ್ದ 5 ಮೀಟರ್ ಅಗಲ, 2 ಮೀಟರ್ ಎತ್ತರ ಮತ್ತು 3 ಮೀಟರ್ ಉದ್ದ 5 ಮೀಟರ್ ಕೊಟ್ಟಿದ್ದಾರೆ, ಅಗಲ 2 ಮೀಟರ್ ಕೊಟ್ಟಿದ್ದಾರೆ, ಎತ್ತರ 3 ಮೀಟರನ್ನು ಕೊಟ್ಟಿದ್ದಾರೆ. ಆ ಟ್ಯಾಂಕಿನಲ್ಲಿ ಎಷ್ಟು ನೀರನ್ನು ತುಂಬಿಸಬಹುದು ಅಂತ ಕೇಳಿದರೆ, ಸೊ ಒಂದು ವಿಸ್ತೀರ್ಣವನ್ನು ಕಂಡುಹಿಡಿತೀವಿ ಅಂತ ಹೇಳಿದ್ರೆ L × B × H ಅಂತಕ್ಕಂಥದ್ದು ಫಾರ್ಮುಲಾ ಬರುತ್ತೆ. ಸೊ ಅಲ್ಲಿಗೆ 5 × 2 × 3 5 × 10 10 30 335 ಅಲ್ಲಿಗೆ 30,000 ಲೀಟರಷ್ಟು ನೀರನ್ನು ಅಲ್ಲಿ ತುಂಬಿಸಬಹುದಾಗಿರುತ್ತೆ. ನೆಕ್ಸ್ಟ್, ಒಂದು ಆಯತದ ಉದ್ದ 8 ಸೆಂಟಿಮೀಟರ್, ಅದರ ಕರ್ಣ 10 ಸೆಂಟಿಮೀಟರ್ ಉದ್ದ ಇದೆ. ಹಾಗಾದರೆ ಚತುರ್ಭುಜದ ಸುತ್ತಳತೆ ಎಷ್ಟು? ಸೊ ಚತುರ್ಭುಜ ಅಂತ ಕೊಟ್ಟಾಗ ನಿಮಗೆ ಇದೊಂದು ಚತುರ್ಭುಜ ಆದರೆ ಕರ್ಣ ಕೊಟ್ಟಿದ್ದಾರೆ 10 ಸೆಂಟಿಮೀಟರ್, ಯಾವುದೋ ಒಂದು ಬಾಹು ಕೊಟ್ಟಿದ್ದಾರೆ 8 ಸೆಂಟಿಮೀಟರ್ ಅಂತ ಕೊಟ್ಟಿದ್ದಾರೆ. ಸೊ ಇದರ ಒಂದು ಸುತ್ತಳತೆ ನೀವು ಕಂಡುಹಿಡಿಬೇಕು. ಸುತ್ತಳತೆ ಅಂತ ಹೇಳಿದಾಗ AB + BC
ಪ್ಲಸ್ ಸಿ ಡಿ ಪ್ಲಸ್ ಎ ಡಿ, ಇದು ಒಂದು ಸುತ್ತಳತೆ ಆಗುತ್ತೆ. ಸೊ ಇದರ ಒಂದು ಫಾರ್ಮುಲಾ ನೋಡ್ತಾ ಪೈಥಾಗರಸ್ ಪ್ರಮೇಯ ಅಪ್ಲೈ ಮಾಡಿದಾಗ ನಿಮಗೆ ಇದು 10 ಸ್ಕ್ವೇರ್ ಆಗುತ್ತೆ, ಇದು 8 ಸ್ಕ್ವೇರ್ ಆಗುತ್ತೆ. ಸೊ 10 ಸ್ಕ್ವೇರ್ ಅಂತ ಹೇಳಿದಾಗ 100 ಆಯಿತು, ಮೈನಸ್ 8 ಸ್ಕ್ವೇರ್ ಅಂದರೆ 64 ಆಯಿತು, 36. ಸೊ ಇದನ್ನು ಸ್ಕ್ವೇರ್ ಮಾಡಿದಾಗ ನಮಗೆ 6 ಬರುತ್ತೆ. ಸೊ ಅಲ್ಲಿಗೆ ಇದೆಷ್ಟು ಬರುತ್ತೆ? 6 ಬರುತ್ತೆ. ಇದು 6 ಅಂತ ಹೇಳಿದ್ರೆ ಇದು ಆಪೋಸಿಟ್ 6 ಇರುತ್ತೆ, ಇದು 8 ಅಂತ ಹೇಳಿದ್ರೆ ಇದು ಆಪೋಸಿಟ್ 8 ಇರುತ್ತೆ. ಸೊ ಟೋಟಲಾಗಿ ನೀವು ಕೊಡ್ತಾ ಹೋದಾಗ ನಿಮಗೆ ಬರ್ತಕ್ಕಂಥದ್ದು 28 ಸೆಂಟಿಮೀಟರ್. ನೆಕ್ಸ್ಟ್, ಒಬ್ಬ ಬ್ಯಾಟ್ಸ್ಮನ್ ಕ್ರಿಕೆಟ್ಗ 11 ಏಕದಿನ ಪಂದ್ಯಗಳಲ್ಲಿ ಗಳಿಸಿದ ರನ್ಗಳನ್ನು ಕೊಟ್ಟಿದ್ದಾರೆ. ಸೊ ಇಲ್ಲಿ ನಾವು ಮಾದರಿ ಸ್ಕೋರ್ ಅಥವಾ ಮಾಡೆಲ್ ಸ್ಕೋರನ್ನು ಕಂಡುಹಿಡಿಯಬೇಕಾಗುತ್ತೆ. ಸೊ ಮಾಡೆಲ್ ಸ್ಕೋರ್ ಅಥವಾ ಮಾದರಿ ಸ್ಕೋರ್ ಅಂತ ಹೇಳಿದ್ರೆ ಯಾವ ಒಂದು ರನ್ನು ತುಂಬ ಸರಿ ಹೆಚ್ಚು ಬಾರಿ ರಿಪೀಟ್ ಆಗಿದೆಯೋ ಅದನ್ನು ನಾವು ಮಾಡೆಲ್ ಸ್ಕೋರ್ ಅಂತ ಹೇಳ್ತೀವಿ. ಸೊ ನಾವು ನೋಡ್ತಾ ಹೋದರೆ ನೋಡಿ 65 ಒಂದಿದೆ, 2 3 3 ಸರಿ ಇದೆ. ಆ್ಯಂಡ್ 30 ಎಷ್ಟು ಸರಿ ಇದೆ? 1 2 3 4 ಸರಿ ಇದೆ. ಸೊ 31 ಇಲ್ಲವೇ ಇಲ್ಲ, 32 ಇಲ್ಲ, 27 ಇಲ್ಲ. ಆನ್ಸರ್ ಆಪ್ಷನ್ ಬಿ 30 ರನ್ಗಳು. ನೆಕ್ಸ್ಟ್ -2,16,000 ಘನಮೂಲವನ್ನು ಕೇಳಿದರೆ, ಘನಮೂಲ ಅಂತ ಹೇಳಿದರೆ ಒಂದು ಸಂಖ್ಯೆ 3 ಸರಿ ಭಾಗ ಆಗ್ತಕ್ಕಂಥದ್ದು. ಸೊ ನೋಡಿ ಇಲ್ಲಿ 3 ಸರಿಯಿಂದ ಮಗನ ಅಂತ ಹೇಳಿದಾಗ 3 0 ಇದೆ, 1 0 ಕಂಪಲ್ಸರಿ ಬಂದೇ ಬರುತ್ತೆ. ಇನ್ನು 216ರ ಒಂದು ಘನ ಎಷ್ಟು ಅಂತ ಹೇಳಿದ್ರೆ ಘನಮೂಲ ಅಂತ ಹೇಳಿದಾಗ ಬರ್ತಾಗ ನಮಗೆ 6 ನೋಡಿ, 6 × 6 × 6 6 36, 36 × 6 216. ಸೊ ಆಗ ಇಲ್ಲಿ ಆನ್ಸರ್ ಎಷ್ಟು ಬರುತ್ತೆ? 60 ಬರುತ್ತೆ. ಆ್ಯಂಡ್ ಇಲ್ಲಿ ಮೈನಸ್ ಬರಬೇಕಾ ಪ್ಲಸ್ ಬರಬೇಕಾ? ಇಲ್ಲಿ ಒಂದು ಕ್ವೆಶನ್ ರೈಸ್ ಆಗುತ್ತೆ ನೋಡಿ. ಮೈನಸ್ ಇಂಟು ಮೈನಸ್ ಇಂಟು ಮೈನಸ್ 3 ಸರಿ ಮೈನಸ್ ಇರೋದ್ರಿಂದ ಮೈನಸ್ ಇಂಟು ಮೈನಸ್ ಪ್ಲಸ್, ಪ್ಲಸ್ ಇಂಟು ಮೈನಸ್ಸು ಮೈನಸ್ ಬರುತ್ತೆ. ಸೊ ಹಾಗೆ ಆನ್ಸರ್ -60 ಆಗುತ್ತೆ. ಪಿರಮಿಡ್ ಒಂದರ ಪಾದದ ವಿಸ್ತೀರ್ಣ 25 ಚದರ ಸೆಂಟಿಮೀಟರ್ ಮತ್ತು ಎತ್ತರ 9 ಸೆಂಟಿಮೀಟರ್ ಇದೆ. ಹಾಗಾದರೆ ಅದರ ಒಂದು ಘನಫಲ ಕ್ಯೂಬಿಕ್ ಸೆಂಟಿಮೀಟರ್ಗಳಲ್ಲಿ ಎಷ್ಟು ಅಂತ ಕೇಳಿದ್ದಾರೆ. ಸೊ ನಿಮಗೆ ಪಿರಮಿಡ್ ಅಂತ ಹೇಳಿದಾಗ ಪಿರಮಿಡ್ನ ಒಂದು ಪಾದದ ವಿಸ್ತೀರ್ಣ ಕಂಡುಹಿಡಿಬೇಕು ಕೊಟ್ಟಿದ್ದಾರೆ ಅವರೇ. ಘನಫಲದ ಒಂದು ಫಾರ್ಮುಲಾ ಅಂತ ಹೇಳಿದ್ರೆ ಹಾಫ್ ಇಂಟು BH ಅಂತ ಹೇಳ್ತೀವಿ. ಇಟ್ ಮೀನ್ಸ್ ಹಾಫ್ ಬಂದು ಬಿ ಬಂದು ಪಾದದ ವಿಸ್ತೀರ್ಣ 25 ಇದೆ. ಆ್ಯಂಡ್ ಹೆಚ್ ಕೊಟ್ಟಿದ್ದಾರೆ, ಹೈಟು ಎತ್ತರ 9 ಇದೆ. ಸೊ ಇದು 3, ಓಕೆ, 1/3, 3 1 3 3 9 ಬರುತ್ತೆ, 25 3 75, ಆಪ್ಷನ್ ಡಿ. ನೆಕ್ಸ್ಟ್, ಗುಪ್ತ ಸಾಮ್ರಾಜ್ಯದ ನಿಜವಾದ ಸ್ಥಾಪಕರು ಯಾರು ಅಂತ ಹೇಳಿದರೆ ಆಪ್ಷನ್ 2 ಚಂದ್ರಗುಪ್ತ 2. ಶಹಜಹಾನ್ ಯಾವ ವರ್ಷದಲ್ಲಿ ಮೊಘಲ್ ಸಿಂಹಾಸನವನ್ನು ಏರಿದರು ಅಂತ ಹೇಳಿದರೆ ಕ್ರಿಸ್ತಶಕ 1628ರಲ್ಲಿ. ನೆಕ್ಸ್ಟು, ಪ್ರಥಮ ವಿಶ್ವಕಪ್ ಕ್ರಿಕೆಟ್ ಗೆದ್ದ ರಾಷ್ಟ್ರ ಆಲ್ರೆಡಿ ಹೇಳಿದಾಗೆ ವೆಸ್ಟ್ ಇಂಡೀಸ್ 1975ರಲ್ಲಿ. ಇನ್ನು ಇಂಗ್ಲಿಷ್ ಕಡಲ್ಗಾಲುವೆಯನ್ನು ದಾಟಿದ ಏಷ್ಯಾದ ಮೊದಲ ಈಜುಗಾರ್ತಿ ಆರತಿ ಸಹಾ. ಭಾರತ ಸಂವಿಧಾನವನ್ನು ರಚಿಸಲು ತೆಗೆದುಕೊಳ್ಳಲಾದ ಕಾಲಾವಧಿ ಎಷ್ಟು? ತುಂಬ ಸಲ ಕೇಳಿದ್ದಾರೆ ಈ ಒಂದು ಪ್ರಶ್ನೆ. ಎಷ್ಟು ಅಂತ ಹೇಳಿದ್ರೆ 2 ವರ್ಷ 11 ತಿಂಗಳು 18 ದಿನ. ಆ್ಯಂಡ್ ನೆಕ್ಸ್ಟು, ಭಾರತದಲ್ಲಿ ವಾಸಿಸುವ ಪ್ರತಿಯೊಬ್ಬ ನಾಗರಿಕನು ತನ್ನದೇ ಆದ ಧರ್ಮ, ಸಂಸ್ಕೃತಿ, ಆಚಾರ ವಿಚಾರಗಳನ್ನು ಉಳಿಸಿಕೊಳ್ಳಲು ಹಾಗೂ ಆಚರಿಸಲು ಅವಕಾಶವನ್ನು ಕಲ್ಪಿಸುವ ಸಂವಿಧಾನದ ವಿಧಿ ಯಾವುದು ಅಂತ ಕೇಳಿದ್ರೆ ಅದು ಬಂದು 29ನೇ ವಿಧಿ. ಓಕೆ. ಆ್ಯಂಡ್ ನೆಕ್ಸ್ಟ್, ಹೇಬಿಯಸ್ ಕಾರ್ಪಸ್ ಎಂಬುದರ ಅರ್ಥವನ್ನು ಕೇಳಿದರೆ, ಸೊ ಇದು ಲ್ಯಾಟಿನಲ್ಲಿ ಬರುತ್ತೆ, ಲ್ಯಾಟಿನ್ ಭಾಷೆಯಲ್ಲಿ ಬರುತ್ತೆ. ಹೇಬಿಯಸ್ ಕಾರ್ಪಸ್ ಎಂಬುದರ ಅರ್ಥ ಟು ಹ್ಯಾವ್ ಎ ಬಾಡಿ ಅಂತಕ್ಕಂಥದ್ದು ಹೇಬಿಯಸ್ ಕಾರ್ಪಸ್ ಆಗಿರುತ್ತೆ. ಇನ್ನು ವಿ ಕಮಾಂಡೋ ಬಂದು ಮ್ಯಾಂಡಮಸಲ್ಲಿ ಬರ್ತಕ್ಕಂಥದ್ದು, ಮ್ಯಾಂಡಮಸ್ ವಿ ಕಮಾಂಡ್ ಆಜ್ಞೆ ಅಂತಕ್ಕಂಥದ್ದಾಗುತ್ತೆ. ಆ್ಯಂಡ್ ಟು ಬಿ ಸರ್ಟಿಫೈಡ್ ಎಂದು ಇದು ಬಂದು ಶರ್ಷಿಯೋರರಿಯಲ್ಲಿ ಬರುತ್ತೆ. ಟು ಫಾರ್ಬಿಡ್ ಅಂತಕ್ಕಂಥದ್ದು ಪ್ರೊಹೆಬಿಷನಲ್ಲಿ ಬರ್ತಕ್ಕಂಥದ್ದು. ಸೊ ಇದು ನೋಡ್ಕೊಳ್ತಾ ಹೋಗಿ. ವಿ ಕಮಾಂಡ್ ಬಂದು ಮ್ಯಾಂಡಮಸ್ಸು, ಟು ಹ್ಯಾವ್ ಎ ಬಾಡಿ ಬಂದು ಹೇಬಿಯಸ್ ಕಾರ್ಪಸ್ಸು, ಟು ಬಿ ಸರ್ಟಿಫೈಡ್ ಬಂದು ಶರ್ಷಿಯೋರರಿ, ಟು ಫಾರ್ಬಿಡ್ ಬಂದು ಪ್ರೊಹೆಬಿಷನ್. ನೆಕ್ಸ್ಟು, ರಾಷ್ಟ್ರಪತಿಯವರ ಮಹಾಭಿಯೋಗ ಪ್ರಸ್ತಾವನೆಯನ್ನು ಮೊದಲು ಈ ಕೆಳಗಿನ ಯಾವ ಸಭೆಯಲ್ಲಿ ಮಂಡಿಸಬೇಕು? ಇಟ್ ಮೀನ್ಸ್ ರಾಷ್ಟ್ರಪತಿಯವರ ಮಹಾಭಿಯೋಗ ಅಂತೇಳಿದ್ರೆ ಅವ್ರನ್ನ ತೆಗೆದಾಕ್ತಕ್ಕಂಥ ಒಂದು ಸಂದರ್ಭ ಬಂದಾಗ ಅದನ್ನು ಮಹಾಭಿಯೋಗ ಅಂತ ಹೇಳ್ತೀವಿ. ಸೊ ಅವ್ರು ರಾಜೀನಾಮೆ ಕೊಡ್ಬೋದು ಅಥವಾ ಅವ್ರನ್ನ ಅಧಿಕಾರದಿಂದ ಕೆಳಗಿಳಿಸ್ತಕ್ಕಂಥ ಒಂದು ಕೆಲಸ ಆಗುತ್ತೆ. ಸೊ ಇದನ್ನು ಫಸ್ಟ್ ಎಲ್ಲಿ ಮಂಡನೆಯನ್ನು ಮಾಡಬೇಕಂತ ಹೇಳೋದಾದರೆ ಅದು ಬಂದು ಲೋಕಸಭೆ ಅಥವಾ ರಾಜ್ಯಸಭೆ, ಆಪ್ಷನ್ 3. ನೆಕ್ಸ್ಟು, ಈ ಕೆಳಗಿನಲ್ಲಿ ರಾಜ್ಯಸಭೆಯ ಸದಸ್ಯರಾಗಿ ಪ್ರಧಾನಮಂತ್ರಿಯಾದವರು ಯಾರು? ಸೊ ಅದು ಬಂದು ಚಂದ್ರಶೇಖರ್ ಒಬ್ಬರು ಬಿಟ್ಟು ಮಿಕ್ಕಾದಂಥ ABC, ಮನಮೋಹನ್ ಸಿಂಗ್, ಇಂದಿರಾ ಗಾಂಧಿ, ಎಚ್ ಡಿ ದೇವೇಗೌಡ ಎಲ್ಲರೂ ಸಹ ರಾಜ್ಯಸಭೆಯ ಸದಸ್ಯರಾಗಿ ಪ್ರಧಾನಮಂತ್ರಿ ಆಗ್ತಾರೆ. ನೆಕ್ಸ್ಟು, ಅತಿ ಹೆಚ್ಚು ಲೋಕಸಭಾ ಸ್ಥಾನಗಳನ್ನು ಹೊಂದಿರುವ ರಾಜ್ಯಗಳ ಸರಿಯಾದ ಏರಿಕೆ ಕ್ರಮವನ್ನು ಗುರುತಿಸಿ ಅಂತ ಕೊಟ್ಟಿದ್ದಾರೆ. ನೋಡಿ ಸ್ನೇಹಿತರೆ,
ಫಸ್ಟ್ ನಾವು ನೋಡ್ತಾ ಹೋದಾಗ ಇಲ್ಲಿ ಬರ್ತಕ್ಕಂಥ ಪಶ್ಚಿಮ ಬಂಗಾಳ, ಮಹಾರಾಷ್ಟ್ರ, ಉತ್ತರ ಪ್ರದೇಶ, ಬಿಹಾರ ಏನು ಕೊಟ್ಟಿದ್ದಾರೋ ಪಶ್ಚಿಮ ಬಂಗಾಳದಲ್ಲಿ ಒಟ್ಟು ಬರ್ತಕ್ಕಂಥ 42 ಸ್ಥಾನಗಳು, ಮಹಾರಾಷ್ಟ್ರ ಬರ್ತಕ್ಕಂಥದ್ದು 48, ಉತ್ತರ ಪ್ರದೇಶ ಬಂದು 80, ಬಿಹಾರ ಬಂದು 40. ಸೊ ಇದರ ಆರ್ಡರ್ ಪ್ರಕಾರ ನೋಡ್ತಾರೆ ಫಸ್ಟ್ ಬರಬೇಕಾಗಿರೋದು ಬಿಹಾರ. ಸೊ ಡಿ ಎಲ್ಲಿದೆ, ಸೊ ಇವೆರಡಲ್ಲಿದೆ, ಇವೆರಡು ಬರೋದಿಲ್ಲ. ಆ್ಯಂಡ್ ಅದಾದ ನಂತರ 42 ಪಶ್ಚಿಮ ಬಂಗಾಳ ಬರುತ್ತೆ. ಸೊ ಆಪ್ಷನ್ 1. ಸೊ ಫಸ್ಟು ಬಿಹಾರ, ಪಶ್ಚಿಮ ಬಂಗಾಳ, ಅದಾದ ನಂತರ ಮಹಾರಾಷ್ಟ್ರ 48, ಉತ್ತರ ಪ್ರದೇಶ 80. ಸೊ ಆಪ್ಷನ್ 1. ಇನ್ನು ನೆಕ್ಸ್ಟ್ ಲೋಕಸಭಾ ಸ್ಪೀಕರ್ಗೆ ಸಂಬಂಧಿಸಿದಂತೆ ಈ ಕೆಳಗಿನ ಹೇಳಿಕೆಯನ್ನು ಗಮನಿಸಿ ಸಂಕೇತಗಳ ಸಹಾಯದಿಂದ ಉತ್ತರಿಸಿ ಅಂತ ಕೊಟ್ಟಿದ್ದಾರೆ. ಅಂದರೆ ಲೋಕಸಭಾ ಸ್ಪೀಕರ್ನ ಒಂದು ಕಾರ್ಯಕಲಾಪಗಳಿಗೆ ಸಂಬಂಧಪಟ್ಟಂತೆ ಇವರು 2 ಸದನಗಳ ನಡುವೆ ಭಿನ್ನಾಭಿಪ್ರಾಯ ಉಂಟಾದಾಗ ಅದನ್ನು ಬಗೆಹರಿಸಲು ಜಂಟಿ ಅಧಿವೇಶನವನ್ನು ಕರೆಯುವ ಅಧಿಕಾರವನ್ನು ಹೊಂದಿದ್ದಾರೆ ಅಂತಕ್ಕಂಥದ್ದು ಕೊಟ್ಟಿದ್ದಾರೆ. ಆ್ಯಂಡ್ ಇವರು ಯಾವುದಾದರೂ ಮಸೂದೆ ಹಣಕಾಸು ಮಸೂದೆಯೇ ಇಲ್ಲವೇ ಎಂಬುದನ್ನು ತೀರ್ಮಾನಿಸುತ್ತಾರೆ. ಸೊ ಇಲ್ಲಿ ಲೋಕಸಭಾ ಸ್ಪೀಕರ್ ಅಂತಕ್ಕಂಥದ್ದು ಏನಿದೆಯೋ ಇವರು 2 ಸದನಗಳ ನಡುವೆ ಭಿನ್ನಾಭಿಪ್ರಾಯ ಉಂಟಾದಾಗ ಬಗೆಹರಿಸಲು ಜಂಟಿ ಅಧಿವೇಶನವನ್ನು ಕರೀತಕ್ಕಂಥದ್ದು ತಪ್ಪಾಗುತ್ತೆ. ಇವರು ಯಾವುದಾದರೂ ಒಂದು ಮಸೂದೆ ಹಣಕಾಸು ಮಸೂದೆಯೇ ಇಲ್ಲವೇ ಎಂಬುದನ್ನು ತೀರ್ಮಾನಿಸುತ್ತಾರೆ. ಸೊ ಇದು ಆಪ್ಷನ್ ಬಿ ಸರಿ ಇದೆ. ಆಪ್ಷನ್ ಎ ಏನಿದೆಯೋ ಸೊ ಅದು ತಪ್ಪಾಗಿದೆ. ಅಂದರೆ ಜಂಟಿ ಅಧಿವೇಶನವನ್ನು ಕರೀತಕ್ಕಂಥ ಅಧಿಕಾರ ಇವರಿಗೆ ಇರೋದಿಲ್ಲ.